ನಾಗರಿಕತೆಯನ್ನು ಉಲ್ಲೇಖಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಗಣಿಸಿ. ಅಂದ್ರೆ ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ಕ್ವಶನ್ಸ್. ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳಿದ್ದಾರೆ. ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ಅತಿ ಹೆಚ್ಚು ಕ್ವಶನ್ಸ್ಗಳು ಕೇಳಿದ್ದಾರೆ. ಹಾಗಾಗಿ ಸಿಂಧೂ ಬಯಲಿನ ನಾಗರಿಕತೆ ಬಗ್ಗೆ ನೀವು ಓದುವ ಸಂದರ್ಭದಲ್ಲಿ ನೋಡಿ, ಇದು ಸಿಂಧೂ ಬಯಲಿನ ನಾಗರಿಕತೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಹರಪ್ಪ ನಾಗರಿಕತೆ ಎಂದು ಕರಿತೀವಿ. ಏನಂತ ಕರಿತೀವಿ? ಹರಪ್ಪ ನಾಗರಿಕತೆ ಎಂದು ಕರಿತೀವಿ. ಇನ್ನೊಂದು ಏನಂದ್ರೆ ಕಂಚಿನ ನಾಗರಿಕತೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕಂಚಿನ ನಾಗರಿಕತೆ ಅಥವಾ ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಮತ್ತು ಸಿಂಧೂ ಬಯಲಿನ ನಾಗರಿಕತೆ ಕರಿತೀವಿ. ಹೌದಾ? ಗೊತ್ತಿರ್ಬೇಕು. ಈಗ ಈ ಭಾರತ ದೇಶಕ್ಕೆ ಒಂದು ನಾಗರಿಕತೆ ಇದೆ. ಅದಕ್ಕೆ ಸಿಂಧೂ ಅಂತ ಯಾಕೆ ಬಂತು ಅಂತಂದಾಗ ಸಿಂಧೂ ನದಿ ದಡದ ಮೇಲೆ ಇರೋದ್ರಿಂದ ಬಂತು ಅಂತ ಹೇಳ್ತೀವಿ. ಹರಪ್ಪ ಅಂತ ಯಾಕೆ ಬಂತು ಅಂತಂದಾಗ ಹರಪ್ಪ ನಗರ ಮೊದಲು ಸಂಶೋಧನೆಗೊಳಗಾದ ನಗರದಿಂದ ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಕಂಚಿನ ನಾಗರಿಕತೆ ಅಂದಾಗ ಅಲ್ಲಿ ಮೊದಲು ಸಿಕ್ಕಿದಂತ ಒಂದು ಇದು ಇರೋದ್ರಿಂದ ಅದು ಈಗ ವಿವಿಧ ಹೆಸರುಗಳಿಂದ ಕರಿತೀವಿ. ಈಗ ಸಿಂಧೂ ಬಯಲಿನ ನಾಗರಿಕತೆ ನೋಡುವ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅಲ್ಲಿ ನೋಡಿ, ಸಿಂಧ್ ಪ್ರಾಂತ ಎಂಬ ಭಾಗದಲ್ಲಿ ರೈಲ್ವೆ ಹಾಕುವ ಸಂದರ್ಭದಲ್ಲಿ ಸುಟ್ಟು ಇಟ್ಟಿಂಗಿಗಳು ಕಂಡು ಬಂದವು ಅಂತ ಹೇಳ್ತೀವಿ. ಯಾವತ್ತು ಸುಟ್ಟು ಇಟ್ಟಿಂಗಿಗಳು ಕಂಡು ಬಂದುವಲ್ಲ 1856ರಲ್ಲಿ ಸುಟ್ಟು ಇಟ್ಟಿಂಗಿಗಳು ಕಂಡು ಬಂದ ನಂತರ ಏನು ಮಾಡಿದ್ರಪ್ಪ ಅಂದ್ರೆ ಇದು ತಗೊಂಡು ಏನು ಮಾಡಿದ್ರು, ಪರೀಕ್ಷೆ ಮಾಡಕ್ ಹೋದ್ರು. ಹೌದಾ? ಈ ಪರೀಕ್ಷೆ ಮಾಡಿದ್ರು. ಯಾವ್ದ್ರ ಮುಖಾಂತರ ಮಾಡಿದ್ರು? ಕಾರ್ಬನ್ 14 ಯಾವುದು 14. ಹೌದಾ? ಅದು 14 ಅಂದ್ರೆ ಪಳುವಳಿಕೆ ವಯಸ್ಸನ್ನು ಕಂಡಿಡುತ್ತೆ. ಯಾವ ವರ್ಷ ಅದು ಇದೆ ಅಂತ ಗೊತ್ತಾಗತ್ತೆ. ನಿಮ್ ಸೈನ್ಸ್ ಅಲ್ಲಿ ಓದ್ತೀರಿ. ಅದ್ರ ಆಧಾರ ಮೇಲೆ ಮಾಡಿದಾಗ ಇಲ್ಲಿ ಒಂದು ನಾಗರಿಕತೆ ಇದೆ ಅಂತ ಗೊತ್ತಾಯ್ತು. ನಂತರ ಹಂತ ಹಂತವಾಗಿ ಬೇರೆ ಬೇರೆ ಸಂಶೋಧನೆ ಮಾಡೋಕೆ ಪ್ರಾರಂಭ ಮಾಡಿದ್ವಿ. ಹಾಗಾದ್ರೆ ಇಲ್ಲಿ ಪಾಯಿಂಟ್ ಏನು ಗೊತ್ತಾ? ಸಿಂಧೂ ಬಯಲು ನಾಗರಿಕತೆ 2019ರಲ್ಲಿ 2019 FD ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ಸ್ ಕೇಳಿದ. ಈ ಕೆಳಗಿನ ಯಾವುದು ಸಿಂಧೂ ಬಯಲಿನ ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ ಅಂತ ಕೇಳಿದ್ದ. ಈ ಕೆಳಗಿನ ಯಾವುದು ಸಿಂಧೂ ಬಯಲಿನ ನಾಗರಿಕತೆಯ ಸಮಕಾಲೀನ ನಾಗರಿಕತೆ ಅಲ್ಲ ಅಂತ ಕೇಳಿದ. ಅವಾಗ ಗ್ರೀಕ್ ನಾಗರಿಕತೆ ಒಂದು ಬಿಟ್ರೆ ಉಳಿಕೆದೆಲ್ಲಾ ನಾಗರಿಕತೆಗಳು ಏನ್ರಿ? ಸಿಂಧೂ ಬಯಲಿನ ನಾಗರಿಕತೆ ಸಮಕಾಲೀನ ನಾಗರಿಕತೆವಾಗಿದೆ. ಎಕ್ಸಾಂಪಲ್ ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ, ಅಮೆರಿಕ ನಾಗರಿಕತೆ, ಮೊಸೊಪೊಟೇಮಿಯಾ ನಾಗರಿಕತೆ, ಇವೆಲ್ಲ ನಾಗರಿಕತೆ ಸಿಂಧೂ ಬಯಲಿನ ನಾಗರಿಕತೆ ಸಮಕಾಲೀನವಾಗಿದೆ. ಆದ್ರೆ ಗ್ರೀಕ್ ನಾಗರಿಕತೆ ಸಿಂಧೂ ಬಯಲು ನಾಗರಿಕತೆ ಸಮಕಾಲೀನ ನಾಗರಿಕತೆ ಅಲ್ಲ. ಅರ್ಥ ಆಯ್ತಾ ಸರ್? ಹಾಗಾದ್ರೆ ಸ್ಟೇಟ್ಮೆಂಟ್ ನೋಡೋಣ, ಯಾವುದು ಸರಿ ಅಂತ ಕೇಳಿದ್ದಾನೆ. ಹಾಗಾದ್ರೆ ಇದರಲ್ಲಿ ನೋಡಿ, ಯಾವುದು ಲೋಥಾಲ್ ಮಣಿ ಅಂತಿದೆ ತಯಾರಿಕೆ, ಲೋಥಾಲ್ ಮಣಿ ತಯಾರಿಕೆಗೆ ಸಂಬಂಧಪಟ್ಟ ಪ್ರಮುಖ ಕೇಂದ್ರವಾಗಿದೆ. ಇದು ಒಂದು ಹಡಗು ಕಟ್ಟೆಯನ್ನು ಹೊಂದಿದೆ. ಓಕೆ, ಹೌದಾ? ಅದು ಕೊಟ್ಟಿದ್ದಾರೆ. ನೆಕ್ಸ್ಟ್, ಧೋಲ್ವೀರವು ನೀರಿನ ಜಲನಯ ಮತ್ತು ವಿಶಿಷ್ಟವಾದ 3 ಭಾಗ ಒಂದು ಪಟ್ಟಣ ಯೋಜನೆಗಳನ್ನು ಹೆಸರುವಾಸಿಯಾಗಿದೆ. ಕಾಲಿಬಂಗಾಲ್ ಅಗ್ನಿಯ ಬಲಿಪೀಠಗಳು ಮತ್ತು ಉಳುಮೆ ಮಾಡಿದ ಹೊಲಗಳಿಗೆ ಸಂಬಂಧಿಸಿ ಯಾವ್ದು ಸರಿ? 3 ಸರಿಯಾದದ್ದು ಆನ್ಸರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಭಾಳ ಇಂಪಾರ್ಟೆಂಟು, 3 ಸರಿಯಾದದ್ದು ನಿಮ್ಮ ಎಕ್ಸಾಮ್ ಅಲ್ಲಿ ಬಂದಿದೆ ಕ್ವಶನ್ಸು. ಇದರ ಬಗ್ಗೆ ತಿಳ್ಕೊಬೇಕು. 3 ಸರಿಯಾದದ್ದು 1 2 3. ಓಕೆ, 3 ಏನಿದಾವೆ ಸ್ಟೇಟ್ಮೆಂಟ್ ಸರಿ ಇದಾವೆ. ಓಕೆನಾ? ಗೊತ್ತಿರಬೇಕು. ಸಿಂಧೂ ಬಯಲಿನ ನಾಗರಿಕತೆ ಗೊತ್ತಿಲ್ಲದ ಪ್ರಾಣಿ ಕೆ, ಗೊತ್ತಿಲ್ಲದ ಲೋಹ ಕೆ, ಗೊತ್ತಿಲ್ಲದ ಬೆಳೆ ಕೆ, ತ್ರಿಬಲ್ ಕೋಡ್. ಗೊತ್ತಿಲ್ಲದ ಬೆಳೆ ಅಂತ ಬಂದ್ರೆ ಕಬ್ಬಿಣ, ಗೊತ್ತಿಲ್ಲದ ಪ್ರಾಣಿ ಅಂತ ಬಂದ್ರೆ ಕುದುರೆ, ಗೊತ್ತಿಲ್ಲದ ಲೋಹ ಅಂತ ಬಂದ್ರೆ ಕಬ್ಬಿಣ. ಕಬ್ಬು, ಕಬ್ಬಿಣ ಮತ್ತು ಕುದುರೆ, ಇವು 3 ಕೆ ತ್ರಿಬಲ್ ಕೆ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ಕೇಳಿದ್ದಾರೆ. ಗೊತ್ತಿಲ್ಲದ ಪ್ರಾಣಿ, ಗೊತ್ತಿಲ್ಲದ ಲೋಹ, ಗೊತ್ತಿಲ್ಲದ ಬೆಳೆ 3 ಕೇಳಿದ್ದಾರೆ ಎಕ್ಸಾಮ್ಗೆ. ಅದು ಕೋಡ್ ಇದೆ ತ್ರಿಬಲ್ ಕೆ. ಓಕೆ, ಸಾಕು. ಹಾಗಾದ್ರೆ ಸಿಂಧೂ ಬಯಲು ನಾಗರಿಕತೆ ಹರಪ್ಪ ನಗರವನ್ನು ಸಂಶೋಧನೆ ಮಾಡಿದವರು ಯಾರು? ಹರಪ್ಪ ನಗರ 1920ರಲ್ಲಿ ಯಾರು? RD ಬೆನರ್ಜಿ. ಮೊಹೆಂಜೋದಾರ ಎಂಬ ನಗರವನ್ನು ಸಂಶೋಧನೆ ಮಾಡಿದವರು ಯಾರು? ಮೊಹೆಂಜೋದಾರ, RD ಬೆನರ್ಜಿ. ಹರಪ್ಪ ನಗರ ದಯಾರಾಮ್ ಸಾಹನಿ. 2021 ಭಯ ಪಡ್ಬಾರ್ದು. 2021 ಇಸ್ ಗೌರ್ಮೆಂಟ್ ಬುಕ್ಸ್ 20. ಓಕೆ, 2000 ಇಶ್ಯೂಗಳು ಹೇಳ್ತೀನಿ, ಒಂದಲ್ಲ ಎರಡಲ್ಲ. ಸ್ವಲ್ಪ ಕನ್ಫ್ಯೂಸ್, ನಾನು ಸ್ವಲ್ಪ ನೈಟ್ ನಿದ್ದೆ ಚೆನ್ನಾಗಿರಲ್ಲ ಅದಕ್ಕೆ. ಮಧ್ಯಕಾಲೀನ ಭಾರತದಲ್ಲಿ ಭಕ್ತಿ ಮತ್ತು ಸೂಫಿ ನೋಡಿ 2 ಮೂಮೆಂಟ್ ಬಗ್ಗೆ ಕೇಳಿದ್ದಾರೆ. ಒಂದು ಕಡೆ ಭಕ್ತಿ, ಇನ್ನೊಂದು ಸೂಫಿ, 2 ಮೂಮೆಂಟ್ ಕೇಳಿದ್ದಾನೆ. ಸೊ ಆಗ 2 ಚಳುವಳಿಗಳಿಗೆ ಸಂಬಂಧಪಟ್ಟಂತೆ ಬಗ್ಗೆಗಳನ್ನು ಪರಿಗಣಿಸಿ ಕೊಟ್ಟಿದ್ದಾನೆ. ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ನೋಡಿ, ಒಂದೇದು
ಎರಡೂ ಧಾರ್ಮಿಕ ಪೂಜೆಕ್ಕಿಂತ ವೈಯಕ್ತಿಕ ಭಕ್ತಿಗೆ ಒತ್ತು ನೀಡಿತು. ರೈಟಾ? ಎರಡು ಧಾರ್ಮಿಕ ಪೂಜೆಗಿಂತ ವೈಯಕ್ತಿಕ ವ್ಯಕ್ತಿ ಜಾಸ್ತಿ. ಓಕೆ, ನೆಕ್ಸ್ಟ್, ಎರಡು ಜಾತಿಗಳ ವ್ಯತ್ಯಾಸಗಳು ಮತ್ತು ಧಾರ್ಮಿಕ ಸಂಪ್ರದಾಯಕತೆಗಳನ್ನು ವಿರೋಧಿಸಿದ್ದವು. ರೈಟಾ? ರೈಟ್. ಎರಡು ಚಳುವಳಿಗಳು ಮೊಘಲರ ಆಡಳಿತಗಾರದಿಂದ ಮಾತ್ರ ಪ್ರೋತ್ಸಾಹವನ್ನು ಪಡೆದಿದ್ದು. ಏನ್ ರೈಟಾ? ಸರಿ. ಮಾತ್ರ ಇದೆ ಇಲ್ಲಿ, ತಪ್ಪು. ಹೌದಾ? ಯಾಕಂತಂದ್ರೆ ಎರಡು ಚಳುವಳಿಗಳು ನಡೆದಿದ್ದು ವಿವಿಧ ಪ್ರಾದೇಶಿಕ ರಾಜ್ಯರಿಂದ ಮತ್ತು ಸಾಮಾನ್ಯ ಜನರಿಂದ. ವಿವಿಧ ಪ್ರಾದೇಶಿಕ, ಹೌದಾ, ವಿವಿಧ ಪ್ರಾದೇಶಿಕ ರಾಜ್ಯರು ಮತ್ತು ಜನರಿಂದ. ಓಕೆನಾ? ಮೊಘಲರ ಆಡಳಿತಗಾರ ಅಷ್ಟೇ ಅಲ್ಲ, ಮೊಘಲರ ಆಡಳಿತಗಾರ ಮಾತ್ರ ಅಲ್ಲ, ವಿವಿಧ ಪ್ರಾದೇಶಿಕ ರಾಜ್ಯರು, ಪ್ರಾಂತ್ಯಗಳು ಮತ್ತು ಅಲ್ಲಿ ಜನರಿಂದ ಮಾತ್ರ ಅದು ಏನ್ ಮಾಡ್ತಿದ್ರು, ಆ ಚಳುವಳಿಗೆ ಪ್ರೋತ್ಸಾಹವನ್ನು ಏನ್ ಮಾಡ್ತಿದ್ರು, ಪಡೆದವು ಅಂತ ಹೇಳ್ತೀವಿ. ಇದು ಸರಿ. ಮಾತ್ರ ಇದೆ ರಾಂಗ್. ಹಾಗಾದ್ರೆ ಇದರಲ್ಲಿ ಕರೆಕ್ಟ್ ಯಾವುದು? 1 and 2. ನೆಕ್ಸ್ಟ್, ಕರ್ನಾಟಕದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ ಕೇಳಿದ್ದಾರೆ. ಕರ್ನಾಟಕದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟ ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಕೇಳಿದ್ದಾರೆ, ಸ್ವಲ್ಪ ತಿಳ್ಕೋಬೇಕು. ಕಿತ್ತೂರು ರಾಣಿ ಯಾವುದು? ಕಿತ್ತೂರು ರಾಣಿ ಚೆನ್ನಮ್ಮ 1857ರ ದಂಗೆ ಬಹಳ ಹಿಂದೆ ಇದೇನ ಲ್ಯಾಬ್ ಸಿದ್ಧಾಂತದ ವಿರುದ್ಧ ಹೋರಾಟ. ವಾಟ್ ಇಸ್ ದ ಲ್ಯಾಬ್ ಸಿದ್ಧಾಂತ? ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿ. ಯಾರಿಗೂ? ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ನೀತಿ. ಕಿತ್ತೂರು ರಾಣಿ ಚೆನ್ನಮ್ಮಗೆ ಗಂಡು ಮಗು ಇಲ್ಲದ ಕಾರಣ ಏನ್ ಮಾಡಿರ್ತಾರೆ? ದತ್ತು ತಗೊಂಡಿರ್ತಾರೆ. ಸೊ ಅವೆಲ್ಲ ಗೊತ್ತಿರಬೇಕು. ಓಕೆ, ಕಿತ್ತೂರು ರಾಣಿ ಚೆನ್ನಮ್ಮ 1857 ದಂಗೆ ಬಹಳ ಹಿಂದೆ. ಲ್ಯಾಬ್ಸ್ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲೆಂಬ ಸಿದ್ಧಾಂತ, ಬಹಳ ಇಂಪಾರ್ಟೆಂಟ್. ಅದು ಹೋರಾಟಿದರು. ಒಂದೇ. ಚೆನ್ನಮ್ಮ ಸೋಲಿನ ನಂತರವು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಏನ್ ಮಾಡಿದ? ಗೆರಿಲ್ಲಾ ವಿದ್ಯೆಗಳನ್ನು ಬಳಸು ಮುಂದುವರಿಸಿದ. ವಾಟ್ ಇಸ್ ದ ಗೆರಿಲ್ಲಾ ವಿದ್ಯೆಗಳು? ಏನು ಗೆರಿಲ್ಲಾ ವಿದ್ಯೆಗಳು ಅಂದ್ರೆ? ಏನು ಗೆರಿಲ್ಲಾ ವಿದ್ಯೆಗಳು ಅಂದ್ರೆ? ಏನ್ರಿ? ಬೆಟ್ಟ ಗುಡ್ಡಗಳಲ್ಲಿ ಏನ್ ಮಾಡಬಹುದು? ಏನ್ ಮಾಡೋದು? ಬೆಟ್ಟ ಗುಡ್ಡಗಳಲ್ಲಿ ಏನ್ ಮಾಡೋದು? ಅದೇ ಮಾಡೋದು. ನೆಕ್ಸ್ಟ್, ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಏನ್ ಮಾಡಿದ್ರ? ಕ್ವಿಟ್ ಇಂಡಿಯಾ ಚಳವಳಿಗೆ ಸಕ್ರಿಯವಾಗಿ ಭಾಗವಹಿಸಿದ್ರು ಅನ್ನೋದು ಸೈಟು. ಯಾವ್ದು ಸರಿ? 1 2 3 ಸರಿ. 3 1 2 3 1 2 3 3 ಕೂಡ ಸರಿಯಾದ ಆನ್ಸರ್ ಇದೆ. 3 ಕೂಡ ಏನಾಗಿದೆ? ಸರಿಯಾದ ಆನ್ಸರ್ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ. ನೆಕ್ಸ್ಟ್, 3 ಕೂಡ ಸರಿಯಾದ ವಿದ್ಯೆ ಇದೆ. ನೆಕ್ಸ್ಟ್, ಇಲ್ಲಿ ಕ್ವೆಶ್ಚನ್ ನಂಬರ್ ಏನು? ಗೌತಮಿ ಬಾಲಶ್ರೀ ಎಲ್ಲಿ ಬರ್ತಾರೆ? ಕರ್ನಾಟಕ ಇತಿಹಾಸದಲ್ಲಿ ಎಲ್ಲಿ ಬರ್ತಾರೆ? ಶಾತವಾಹನರು ಕರ್ನಾಟಕವನ್ನು ಆಡಳಿತ ಮಾಡಿದ ಮೊದಲ ಮನೆತನದ ಬಂದಾಗ ಯಾರು? ಶಾತವಾಹನರು. ಕರ್ನಾಟಕದ ವಾಯುವ್ಯ ಭಾರತದಲ್ಲಿ ಮೊದಲ ಆಡಳಿತ ಮನೆತನ ಅಂದ್ರೆ ಮೌರ್ಯರು. ಹೌದಾ? ಕರ್ನಾಟಕವನ್ನು ಕನ್ನಡದಲ್ಲಿ ಅಚ್ಚು ಕನ್ನಡದ ಆಡಳಿತ ಮಾಡಿದ ಮನೆತನ ಅಂದ್ರೆ ಕದಂಬರು. ಓಕೆನಾ? ಹಾಗಾದ್ರೆ ಗೌತಮಿ ಬಾಲಶ್ರೀ ರಚಿಸಿದ ನಾಸಿಕ ಶಾಸನ ಇದೆಯಲ್ಲ, ಇದು ಯಾರ ಆಡಳಿತಕ್ಕೆ ಸಂಬಂಧಿಸಿದೆ ಅಥವಾ ಆಡಳಿತಕ್ಕೆ ಉಲ್ಲೇಖಿಸಿದೆ? ಯಾವುದು? ಗೌತಮಿ ಪುತ್ರ ಶಾತಕರ್ಣಿ. ಇವೆಲ್ಲ ನೇರವಾಗಿದೆ. ಇವ್ರ ಬಗ್ಗೆ ನೋಡ್ಕೊಳ್ಳಿ, ಶಾಸನ ಬಗ್ಗೆ. ಓಕೆನಾ? ಇದು ಇಂಪಾರ್ಟೆಂಟ್. ಅತಿ ಹೆಚ್ಚು ಎಕ್ಸಾಮ್ಗಳಲ್ಲಿ ಪದೇ ನಿಮ್ಮ ಕ್ವಶನ್ಸ್ಗಳು ಬರುವಂತಹದ್ದು ಗೊತ್ತಿರಬೇಕು. ಓಕೆನಾ? ಹಾಗಾದ್ರೆ ಇಲ್ಲಿ ತಾಳಿಕೋಟಿ, ಯಾವ ತಾಳಿಕೋಟಿ ರೀ? ತಾಳಿಕೋಟಿ. ಓಕೆನಾ? ಇವೆಲ್ಲ ತಾಳಿಕೋಟಿ, ಇವೆಲ್ಲ ವಿಜಯನಗರ ಸಾಮ್ರಾಜ್ಯ ಅಂತ ಬಹುಮನಿ ಸಾಮ್ರಾಜ್ಯ ಅಂತ ತಿಳ್ಕೊಳ್ಳಿ. ಯಾವ್ದಿದು? ಬಹುಮನಿ ಸಾಮ್ರಾಜ್ಯ. ಇದೇನು? ವಿಜಯನಗರ ಸಾಮ್ರಾಜ್ಯ. ಬಹುಮನಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ. ಓಕೆನಾ? ಇಲ್ಲಿ ಬಹುಮನಿ ಸಾಮ್ರಾಜ್ಯ ಇದೆಯಲ್ಲ, ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಇದೆಯಲ್ಲ, ಇವೆರಡು ಮಧ್ಯದಲ್ಲಿ ಏನೈತ್ರಿ? ಇವಿದ್ದವು. 1565 ಯಾವುದು? ಜನವರಿ 23. ಯಾವ ದಿನ ಐತ್ರಿ? ಮಂಗಳವಾರ. ಯಾವ ವಾರ ರೀ? ಮಂಗಳವಾರ ಆಯ್ತು. ಯಾವ ವಾರ ಆಯ್ತು?
ಮಂಗಳವಾರ. ಓಕೆ, ಮಂಗಳವಾರ. ಈ ಯುದ್ಧ ಆಗುವ ಸಂದರ್ಭದಲ್ಲಿ ಇದರಲ್ಲಿ ಬಹುಮನಿ ಸಾಮ್ರಾಜ್ಯದ ಒಂದು ಕಡೆ ಇದ್ದರೆ, ಇನ್ನೊಂದು ವಿಜಯನಗರ ಸಾಮ್ರಾಜ್ಯ ಪರವಾಗಿ ಯಾರಿದ್ರು? ಅಳಿಯ ರಾಮರಾಯ. ಯಾರಿದ್ರಿ? ಅಳಿಯ ರಾಮರಾಯ. ಯಾರಿದ್ರು? ಅಳಿಯ ರಾಮರಾಯ. ಅಳಿಯ ರಾಮರಾಯ ಒಂದು ಕಡೆ, ಇನ್ನೊಂದು ಕಡೆ ಬಹುಮನಿ ಸುಲ್ತಾನರ ಮಧ್ಯದಲ್ಲಿ ಆದಾಗ ಇದಕ್ಕೆ ಏನಂತ ಕರೀತಾರಂದ್ರೆ ತಾಳಿಕೋಟಿ ಯುದ್ಧ. ಏನ್ ಕರೀತಾರೆ? ಮಾತಾಡ್ಬೇಡ್ರಿ. ತಾಳಿಕೋಟಿ ಯುದ್ಧ ಒಂದೇದೇನು ಕರೀತಾರೆ? ತಾಳಿಕೋಟಿ ಯುದ್ಧ. ಇನ್ನೊಂದು ಎರಡನೇದ್ದು ರಕ್ಕಸ ತಂಗಡಿ ಯುದ್ಧ. ಇನ್ನೊಂದು ಏನ್ ಕರೀತಾರೆ? ತಂಗಡಿ ಯುದ್ಧ. ರಕ್ಕಸ ತಂಗಡಿ, ರಕ್ಕಸ ಯುದ್ಧ, ತಂಗಡಿ ಯುದ್ಧ ಇವೆಲ್ಲ ತಾಳಿಕೋಟಿ ಯುದ್ಧ ಎಲ್ಲ ಬಹಳ ಹೆಸರುಗಳಿಂದ ಕರಿತೀವಿ. ಯಾವುದು? ತಾಳಿಕೋಟಿ ಯುದ್ಧ. ಸೊ ಈ ಸಂದರ್ಭದಲ್ಲಿ ಇದಕ್ಕೆ ಕಾರಣವಾದ ಅಂದ್ರೆ ಈ ಸಾಮ್ರಾಜ್ಯ ಪತನಕ್ಕೆ ಕಾರಣವಾದ ಏನಂದ್ರೆ ವಿಜಯನಗರ ಸಾಮ್ರಾಜ್ಯ ಕೇಳಿದ್ದಾರೆ. ಓಕೆನಾ? ಬಹಳ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳಿದ್ದಾರೆ. ತಾಳಿಕೋಟಿ ಯುದ್ಧದ ಬಗ್ಗೆ ಪದೇ 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 ಕ್ವಶನ್ಸ್ಗಳು ಬರುತ್ತೆ. ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಫೇಮಸ್ ಆದ ತಾಳಿಕೋಟಿ ಕದನ. ತಾಳಿಕೋಟಿ ಕದನ ಕೃಷ್ಣದೇವರಾಯ. ಹೌದಾ? ಇವಾಗ ಗೊತ್ತಿರಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟು ಮನೆತನಗಳಿದ್ವು? 4. ಒಂದೇದು ಯಾವ್ದು? ಸಂಗಮ. ಎರಡನೇದು ಯಾವ್ದು? ಸಾಳುವ. ಮೂರನೇದು ಯಾವ್ದು? ತಳು. ನಾಲ್ಕನೇದು ಯಾವ್ದು? ಅರವಿಡ್. 4 ಮನೆ. ಅತ್ಯಂತ ದೀರ್ಘಾವಧಿ ಅಧಿಕಾರ ಮಾಡಿದ ಯಾವುದು? ಸಂಗಮ. ಅದರಲ್ಲಿ ಫೇಮಸ್ ಯಾವುದು? ತಳು. ಅದರಲ್ಲಿ ಫೇಮಸ್ ದವರು ಯಾರು? ಕೃಷ್ಣದೇವರಾಯ. ಕೃಷ್ಣದೇವರಾಯನ ಬಗ್ಗೆ ಓದ್ಬೇಕು. ಓಕೆನಾ? ಇದ್ರ ಬಗ್ಗೆ ಎಕ್ಸಾಮಿಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟೇದು? ಕ್ವಶನ್ ನಂಬರ್ ಎಷ್ಟು? 56. ಕ್ವಶನ್ ನಂಬರ್ ಎಷ್ಟು? 56. ಕ್ವಶನ್ ನಂಬರ್ ಎಷ್ಟು? 56. 1773 ನಿಯಂತ್ರಣ ಕಾಯ್ದೆ. ದಿಸ್ ಇಸ್ ರೆಗ್ಯುಲೇಟಿಂಗ್ ಆಕ್ಟ್. ಇಂಗ್ಲಿಷ್ ಅಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್, ಕನ್ನಡದಲ್ಲಿ ನಿಯಂತ್ರಣ ಕಾಯ್ದೆ. ಯಾಕೆ ನಿಯಂತ್ರಣ ಕಾಯ್ದೆ ಅಂತ ಕರಿತಾರೆ ಅಂದ್ರೆ ಬ್ರಿಟಿಷರ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹೇರಿದಂತ ತೆರಿಗೆ. ಹೌದಾ? ಬ್ರಿಟಿಷರ ಮೇಲೆ ಏನ್ ಮಾಡಿದ್ರಿ? ಬ್ರಿಟಿಷರ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹೇರಿದಂತ ತೆರಿಗೆ. ಹೌದಾ? ಒಂದು ಕಂಪನಿಯ ಕಾಯ್ದೆ. ಯಾವ ಕಾಯ್ದೆ ರೀ? ಒಂದು ಕಂಪನಿ ಕಾಯ್ದೆ. ಇನ್ನೊಂದು ಯಾವುದು? ಬ್ರಿಟಿಷ್ ಪಾರ್ಲಿಮೆಂಟ್ ಆಕ್ಟ್. ಹೌದಾ? ಕಂಪನಿ ಕಾಯ್ದೆ 1773, 1783, 1793, 1813, 1833, 1853, 1857, ಆಮೇಲೆ 1861, 1892, 1892, 1909, 1919, 1927, 1935, 1935, 1945, 1945, 1946, 1947 ಇವೆಲ್ಲ ಬ್ರಿಟಿಷ್ ಪಾರ್ಲಿಮೆಂಟಿನ ಕಾಯ್ದೆಗಳಾಗಿರುತ್ತದೆ. ಹಾಗಾದ್ರೆ ಇದರಲ್ಲಿ ಫಸ್ಟ್ನೇದು ಯಾವುದು ಎಕ್ಸಾಮ್ ಕ್ವಶನ್ಸ್ ಕೇಳಿದಾರೆ ಗೊತ್ತಾ? 1773. 1773 ರೆಗ್ಯುಲೇಟಿಂಗ್ ಆಕ್ಟ್ ಇದೆಯಲ್ಲ, ಈ ರೆಗ್ಯುಲೇಟಿಂಗ್ ಆಕ್ಟ್ ಅಂದ್ರೆ ಬ್ರಿಟಿಷರ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರಗೋಸ್ಕರ, ದೋಷಾರೋಪಣೆಗೋಸ್ಕರ, ನಿಯಂತ್ರಣವನ್ನು ಮಾಡಿದಗೋಸ್ಕರ ತಂದಂತ ಕಾಯ್ದೆ ದ ರೆಗ್ಯುಲೇಟರ್. ಅದಕ್ಕೆ ನಿಯಂತ್ರಣ ಕಾಯ್ದೆ, ಬ್ರಿಟಿಷರ ಮೇಲೆ ನಿಯಂತ್ರಣವಾಗಿ ಏರಿದಂತ ಕಾಯ್ದೆ. ಅದಕ್ಕಾಗಿ ನಿಯಂತ್ರಣ ಕಾಯ್ದೆ ಅಥವಾ ನಿಯಂತ್ರಣ ಕಾಯ್ದೆ ಎಂದು ಕೂಡ ಕರಿತೀವಿ. ದಿಸ್ ಇಸ್ ಇದು ಎಲ್ಲ ಗೊತ್ತಿರಬೇಕು. ಓಕೆ, ಇದರಲ್ಲಿ ನಿಯಂತ್ರಣ ಕಾಯ್ದೆಯ ಮಹತ್ವದಾಗಿದೆ. ಏಕೆಂದರೆ ಕ್ವಶನ್ ಅಲ್ಲಿ ಆಪ್ಷನ್ಸ್ 1 ಏನಂತಿದೆ? ಇದು ಬಂಗಾಳದಲ್ಲಿ ದ್ವೀಪ ಸರ್ಕಾರವನ್ನು ರದ್ದುಗೊಳಿಸಿದರ? ಇಲ್ಲ. ದಿಸ್ ಇಸ್ ರಾಂಗ್. ಇದು ಬಂಗಾಳದ ರಾಜ್ಯಪಾಲರನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡಿತು. ದಿಸ್ ಇಸ್ ರೈಟ್. ಹೌದಾ? ಬಂಗಾಳದ ರಾಜ್ಯಪಾಲರು ಇದ್ದಾರಲ್ಲ, ಬಂಗಾಳದ ಗವರ್ನರ್ ಜನರಲ್ ಆಗಿ ಮಾಡದಂತ ಕಾಯ್ದೆ. ಓಕೆನಾ? ನೆಕ್ಸ್ಟ್, ಇದು ಭಾರತೀಯರಿಗೆ ನಾಗರಿಕ ಸೇವಾ ಪರೀಕ್ಷೆಗಳ ಅವಕಾಶ ಮಾಡಿಕೊಡಲಾಯಿತು. ರಾಂಗು. ಹೌದಾ? ಇದು ಸಂಸತ್ತಿನಲ್ಲಿ ಭಾರತೀಯರ ಪ್ರತಿನಿಧಿತ್ವವನ್ನು ಸ್ಥಾಪಿಸಲಾಯಿತು. ರೈಟು. ಇದರಲ್ಲಿ ಸರಿಯಾದದ್ದು ಯಾವುದು? ಬಿ ಸರಿಯಾದದ್ದು. ಈ ರೆಗ್ಯುಲೇಟಿಂಗ್ ಆಕ್ಟ್ ಮುಖಾಂತರ ಏನಾಗತ್ತಂದ್ರೆ ಕೋಲ್ಕತ್ತಾದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗತ್ತೆ 1774ರಲ್ಲಿ. ಈ ಸುಪ್ರೀಂ ಕೋರ್ಟ್ ನಲ್ಲಿ 3 ಜನ ಮಾತಾಡ್ಬೇಡ್ರಿ, 3 ಜನ ನ್ಯಾಯಾಧೀಶರು. ಇದರಲ್ಲಿ ನ್ಯಾಯಾಧೀಶರು ಒಬ್ರು ಇರ್ತಾರೆ, ಏನು? ಸರ್ ಎಲಿಜಾ ಇಂಪೆ. ಸರ್ ಎಲಿಜಾ ಇಂಪೆ. ಓಕೆ, ಗೊತ್ತಿರಬೇಕು. ದಿಸ್ ಇಸ್ ರೆಗ್ಯುಲೇಟಿಂಗ್ ಆಕ್ಟ್. ರಾಬರ್ಟ್ ಕ್ಲೇ ಅವರು 1765ರಲ್ಲಿ ಬರ್ತಾರೆ ಕಾಕ.
1765 ದ್ವಿಮುಖ ಸರ್ಕಾರವನ್ನು ರದ್ದು ಮಾಡ್ತಾರೆ. ಓಕೆ, ನಗದ ಕರೆಕ್ಟ್ ಕೇಳ್ತಾ ನಾವು. ಅವಾಗ 1773 ಇವನು ಇನ್ನ ಏನ್ ಮಾಡ್ತಾರೆ, ಎಂಟ್ರಿ ಕೊಟ್ಟಿರಲ್ಲ. ಅವಾಗ ಪ್ಲಾಸ್ಟಿಕ್ ಕದನ, ಬಕ್ಸರ್ ಕದನ, ಆ ಟೈಮಲ್ಲಿ ಓದೋ ಸಂದರ್ಭದಲ್ಲಿ ರಾಬರ್ಟ್ ಕ್ಲೇ ಅವರು ಮೊದಲ ಬಾರಿಗೆ ಗವರ್ನರ್ ಆಗಿರ್ತಾನೆ. ದಿಸ್ ಇಸ್ ಪಾಯಿಂಟ್ ಇಂಪಾರ್ಟೆಂಟ್. ಇಲ್ಲಿರೋದು ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ ಕೇಳಿದ್ದಾರೆ. ರೆಗ್ಯುಲೇಟಿಂಗ್ ಆಕ್ಟ್ ಬಗ್ಗೆ ಇದ್ದ ಸರಿ, ಬಂಗಾಳದ ಗವರ್ನರ್ ಅಷ್ಟೇ ಇರ್ತಾರೆ, ಹೌದಾ? ಆ ಬಂಗಾಳದವನ್ನು ಏನ್ ಮಾಡ್ತಾರೆ, ಇಲ್ಲಿ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡ್ತಾರೆ. ಈ ಬಂಗಾಳದ ಗವರ್ನರ್ ಜನರಲ್ ಮಾಡಿದಾಗ, ಹಾಗಾದ್ರೆ ಇದು ಮೊದಲ ಗವರ್ನರ್ ಜನರಲ್ ಯಾರಿದ್ರು ಅಂತ ಕೇಳ್ತಾರೆ. ಯಾರಿದ್ರು? ಲಾರ್ಡ್ ಹಾಸ್ಟಿಂಗ್ಸ್. ಲಾರ್ಡ್ ವಾರನ್ ಹಾಸ್ಟಿಂಗ್ಸ್. ವಾರನ್ ಹಾಸ್ಟಿಂಗ್ಸ್ ಈ ಬಂಗಾಳದ ಗವರ್ನರ್ ಇದ್ದಲ್ಲ, ಬಂಗಾಳದ ಗವರ್ನರ್ ಅನ್ನು ಭಾರತೀಯ ಗವರ್ನರ್ ಆಗಿ ಮಾಡಿದ್ದು ಯಾವಾಗ ಅಂತ ಕೇಳ್ತಾರೆ, 1933 ಆಕ್ಟ್. ಹೌದಾ? ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ ಕೇಳ್ತಾರೆ. 1833 ಆಕ್ಟ್, ಸಾರಿ. ನೆಕ್ಸ್ಟ್, ಓಕೆನಾ? ಚಾಲುಕ್ಯ ರಾಜ್ಯ ಅಂಶದ ಯಾವ ಆಡಳಿತದ ನರ್ಮದಾ ನದಿ ದಡದಲ್ಲಿ ಹರ್ಷವರ್ಧನನ್ನು ಸೋಲಿಸಿದ? ಎಷ್ಟು? 2ನೇ ಪುಲಿಕೇಶಿ. ಹಾಗಾದ್ರೆ ನರ್ಮದಾ ನದಿ ವಿದ್ದ ಯಾವ ನದಿ ವಿದ್ದ ರೀ? ನರ್ಮದಾ. ಯಾವ್ದ್ರಿ? ನರ್ಮದಾ ವಿದ್ದ, ಹೌದಾ? ಹಾಗಾದ್ರೆ ಈ ನರ್ಮದಾ ವಿದ್ದ ಯಾರ್ಯಾರ ಮಧ್ಯ ನಡೀತು? ಯಾರ ಮಧ್ಯದಲ್ಲಿ ನಡೀತೀರಿ? ಯಾವ ವರ್ಷ ನಡೀತು? ಕ್ರಿಸ್ತ ಶಕ 618 ಮತ್ತು 19ರಲ್ಲಿ ಈ ಯುದ್ಧ ಆಗತ್ತೆ ನರ್ಮದಾ ನದಿ ದಡದ ಮೇಲೆ. ಈ ನರ್ಮದಾ ನದಿ ದಡದ ಮೇಲೆ ನೀವು ನೆಮ್ಕೋಬೇಕಾದ್ರೆ ಇಲ್ಲಿ ಇಬ್ಬರ ಮಧ್ಯದಲ್ಲಿ ನಡೀತಾರ. ಒಂದೇದು ಯಾವ್ದಾರೆ ಇಮ್ಮಡಿ ಪುಲಿಕೇಶಿ. ಇಮ್ಮಡಿ ಅಂದ್ರೆ ಏನ್ರಿ? 2ನೇ ಪುಲಿಕೇಶಿ. ಓಕೆನಾ? ಪುಲಿಕೇಶಿ ಯಾವುದು? 2ನೇ ಪುಲಿಕೇಶಿ ಒಂದೇದು. 2ನೇದು ಏನಪ್ಪಾ ಅಂತಂದಾಗ ಯಾರ ಬಗ್ಗೆ ಮಧ್ಯೆ? ಹರ್ಷವರ್ಧನ ಬಗ್ಗೆ. ಯಾರ ಬಗ್ಗೆ? ಹರ್ಷವರ್ಧನ. ಯಾರ ವರ್ಧನ ರೀ? ಹರ್ಷವರ್ಧನ ಮಧ್ಯದಲ್ಲಿ ಆಗುತ್ತದೆ. ಹೀಗೆ ಇಮ್ಮಡಿ ಪುಲಕೇಶಿ ಏನ್ ಮಾಡ್ತಾನಂದ್ರ ತನ್ನ ಪಾಡಿಗೆ ತಾನು ಆರಾಮಾಗಿರ್ತಾನೆ. ಆದ್ರೆ ಈ ಒಂದು ಹರ್ಷವರ್ಧನ್ ಏನ್ ಮಾಡ್ತಾನಂದ್ರ, ಇಮ್ಮಡಿ ಪುಲಕೇಶಿ ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಅದು ದಕ್ಷಿಣ ಭಾರತದಲ್ಲಿ ಫೇಮಸ್ ಆದ ವ್ಯಕ್ತಿ ಇರ್ತಾನೆ. ಆದ್ರೆ ಈ ಹರ್ಷವರ್ಧನು ಸುಮ್ಮನೆ ಜಗಳಕ್ಕೆ ಬರ್ತಾನೆ. ನಾವೆಲ್ಲ ತುಂಬಾ ಸ್ಟೋರಿ ಇದ್ದಾವೆ. ಸುಮ್ಮನೆ ಜಗಳಕ್ಕೆ ಬಂದು ಏನ್ ಮಾಡ್ತಾನೆ, ಹರ್ಷವರ್ಧನಕ್ಕೆ ಜಗಳ ಆಗ್ತಾನೆ. ಇಬ್ಬರ ಮಧ್ಯೆ ಯುದ್ಧ ಆದಾಗ ಅವಾಗ ಏನ್ ಮಾಡ್ತಾನೆ, ಇಮ್ಮಡಿ ಪುಲಿಕೇಶಿಯನ್ನು ಹರ್ಷವರ್ಧನನ್ನು ಏನ್ ಮಾಡ್ತಾನೆ, ಸೋಲಿಸಿ ಇಮ್ಮಡಿ ಪುಲಿಕೇಶಿ ದಕ್ಷಿಣದ ಪತೇಶ್ವರ ಅಂತ ಬಿರುದು ಪಡಿತಾನೆ. ಏನದರಿ? ದಕ್ಷಿಣದ ಪತೇಶ್ವರ ಎಂಬ ಬಿರುದು. ಇವರು ಉತ್ತರದ ಪತೇಶ್ವರ ಎಂಬ ಇವರಿಗೆ ಬಿರುದು ಕೊಡುತ್ತೆ. ಇವರು ಉತ್ತರ ಪತೇಶ್ವರ, ಇವರು ದಕ್ಷಿಣ ಪತೇಶ್ವರ. ಉತ್ತರ ಭಾಗ ನೀನು ಇಟ್ಕೋ, ದಕ್ಷಿಣ ಭಾಗ ನಾ ಇಟ್ಕೋತೀನಿ. ನನ್ನ ಪಾಡಿ ನೀ ಬರಬಾರ್ದು, ನಿನ್ನ ಪಾಡಿ ನಾನು ಬರಲ್ಲ, ಸಾಕು ನಿನ್ನ ಸವಾಶ ಇಮ್ಮಡಿ ಪುಲಿಕೇಶಿನಿಂದ ಅಂತ ಹರ್ಷವರ್ಧನನ್ನು ಸ್ವಾಗತ ಮಾಡ್ತಾನೆ. ಅವಾಗ ಇವೆಲ್ಲ ಎಲ್ಲಿ ಗೊತ್ತೋ ಮಾಸ್ತರ್ ನಿನಗೆ ಅಂತಂದಾಗ ಐಹೊಳೆ. ಯಾವ್ದ್ರಿ? ಐಹೊಳೆ. ಹೌದಾ? ಐಹೊಳೆ ಶಾಸನದಲ್ಲಿ, ಹೌದಾ? ಐಹೊಳೆ ಶಾಸನದಲ್ಲಿ ವರ್ಣನೆ ಇದೆ. ಐಹೊಳೆ ಶಾಸನದಲ್ಲಿ ಇದೆ. ಐಹೊಳೆ ಶಾಸನವನ್ನು ಕೆತ್ತಿಸಿದರೆ ಯಾರು? ರವಿ ಕೀರ್ತಿ. ಐಹೊಳೆ ಶಾಸನವನ್ನು ಕೆತ್ತಿಸಿದರೆ ಯಾರು? ರವಿ ಕೀರ್ತಿ. ಹೌದಾ? ಇಷ್ಟಿದೆ, ಕನ್ಫ್ಯೂಸ್ ಮಾಡ್ಕೋಬೇಡ. ಒಂದು ಅರ್ಧ ತಾಸು ಡೆಲ್ಲಿ ನಿದ್ದೆ ಚೆನ್ನಾಗಿ ಮಾಡು, ಓಕೆನಾ? ಅರ್ಥ ಆಯ್ತಾ? ನಿದ್ದಿ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಆಗತ್ತೆ. ಹಾಗಾಗಿ ಸ್ವಲ್ಪ ಇದು ಬೋರ್ಡಲ್ಲಿ ಕೂಡ ಸ್ವಲ್ಪ ನಿದ್ದೆ ಮಾಡಿರಲ್ಲ, ರಾತ್ರಿ ದುಡಿತಾ ಇದೆಯಲ್ಲ, ಹಾಗಾಗಿ ಹಿಂಗಾಗತ್ತೆ. ಹೌದಾ? ಅವಾಗೂ ನಿಮಗೆ ಅಲ್ಲಿ ಬಾದಾಮಿ ಶಾಸನ ಅಂತ ಬರುತ್ತ, ತ್ರಿಪದಿಯ ಶಾಸನ ಅಂತಂದ್ರ ಓಕೆ. ಇದು ಚಾಲುಕ್ಯರ, ಇದು ಹರ್ಷವರ್ಧನ್ ಆಯ್ತಾ? ನರ್ಮದಾ ನದಿ ಬಗ್ಗೆ ಕ್ವಶನ್ ನಂಬರ್ ಎಷ್ಟು? 58. ಓಕೆ, ಕ್ವಶನ್ ನಂಬರ್ ಎಷ್ಟು ರೀ? 58. ಓಕೆ, ಕ್ವಶನ್ ನಂಬರ್ 58 ಇಂಪಾರ್ಟೆಂಟು, ಒಂದ್ಸಾರಿ ನೋಡ್ಕೊಳ್ಳಿ. ಕ್ವಶನ್ ನಂಬರ್ ಎಷ್ಟು? 58. ಸೊ ಇದು ನೋಡಿ, ಇದು ಕರೆಂಟ್ ಅಫೇರ್ಸ್. ಇತ್ತೀಚೆಗೆ ಭಾರತದಲ್ಲಿ ಯಾವುದಂದ್ರೆ ಭಾಷಿಣಿ ವೇದಿಕೆ ಅಂತ ನಡೀತು, ಹೌದಾ? ಅದು ಪ್ರಾರಂಭಿಸಿದ್ದು, ಇದರ ಪ್ರಮುಖ ಉದ್ದೇಶವೇನಂತ ಕ್ವಶನ್ಸ್ ಕೇಳಿದ್ದಾರೆ. ಯಾಕಂತಂದ್ರ ಇವಾಗ AI ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ದಲ್ಲಿದೆ, ಹೌದಾ? ಸೊ ಯಾಕಂತಂದ್ರೆ AI ಸಕ್ರಿಯಗೊಳಿಸಲು ಅನುವಾದ ಮತ್ತು ಭಾಷೆ ಗುರುತಿಸುವಿಕೆ ಮೊದಲು, ಹೌದಾ? ನೋಡಿ, ಯಾವುದೇ ಒಂದು ಶಬ್ದವನ್ನು ಕ್ವಶನ್ಸ್ ಪೇಪರ್ ಅಲ್ಲಿ ಇಂಗ್ಲಿಷ್ ಬರುತ್ತೋ ಅದೇ ರೈಟ್ ಆಗತ್ತೆ ಅಂತ ಹೇಳಿದ್ದೆ, ಹೌದಲ್ರಿ? ನಾನು ಒಂದ್ಸರಿ ಕ್ವಶನ್ ಪೇಪರ್ನೇ ಹೇಳಿದ್ದೀನಿ.
ಎಲ್ಲ ಅಲ್ಲ, ಅನಲೈಸ್ ಮಾಡಿ. ಇದರಲ್ಲಿ ಯಾವ್ದು ಇಂಗ್ಲಿಷ್ ಇದೆಯಾ? ಇಲ್ಲಿ ಇಂಗ್ಲಿಷ್ ಬಂದಿದೆ. AI ಅನ್ನೋದು ಕನ್ನಡ ಕೊಟ್ರೆ ಅಷ್ಟು ಸೂಕ್ತವಲ್ಲ. ಹಾಗಾಗಿ ಕ್ವಶನ್ ಪೇಪರ್ ತೆಗೆಯವನು ಇಂಗ್ಲಿಷ್ ಮೆನ್ಷನ್ ಮಾಡ್ತಾನೆ. ಯಾವ್ದು ಇಂಗ್ಲಿಷ್ ಮೆನ್ಷನ್ ಮಾಡ್ತಾನೆ ಅದೇ ಕೀ ಆನ್ಸರ್ ಇರುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ನೋಡ್ಬೇಕು. ಯಾವುದನ್ನು ಟ್ರಾನ್ಸ್ಲೇಷನ್ ಮಾಡೋದ್ರಲ್ಲಿ ವ್ಯತ್ಯಾಸ ಆಗುತ್ತೋ ಅವಾಗ ಅವ್ನು ಏನ್ ಮಾಡ್ತಾನೆ, ಯಥಾಸ್ಥಿತಿ ಏನ್ ಮಾಡ್ತಾನ, ಇಂಗ್ಲಿಷ್ ಕೊಡಕ್ ಹೋಗ್ತಾನೆ. ಅದು ದಿಸ್ ಇಸ್ ಅದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಓಕೆ, ಇದು ಕರೆಂಟ್ ಅಫೇರ್ಸ್. ಆಮೇಲೆ ನಾಳೆ ರಾಂಗ್ ಹಾಕಿ ನನ್ನ ಮನೆಗೆ ಬಂದಿರಿ, ಬರ್ರಿ, ನಾನು ಶಾವಿಗೆ ಪಾಯಸ ಮಾಡ್ತೀನಿ, ಕುಡಿಸ್ತೀನಿ, ಕಳಿಸ್ತೀನಿ. ಓಕೆ, ನೆಕ್ಸ್ಟ್ ನೋಡಿ 5G ಯಾವ್ದ್ರಿ? 5G ಯಾವ ಜಿ ರೀ? 5G ಯಾವ ಜಿ ರೀ? 5G ಅಂದ್ರೆ ಏನು? ಫಿಫ್ತ್ ಜನರೇಷನ್. ಅಷ್ಟು ಜನರಿಗೆ ಗೊತ್ತಿಲ್ಲ ಏನು 4G 5G ಅಂದ್ರೆ ಗೊತ್ತಿಲ್ಲ. ಹೌದಾ? ನಾವೆಲ್ಲ ಯಾವ ಜಿದಲ್ಲಿ ಇದೀವಿ? 5G ಅಲ್ಲಿ ಇದೀವಿ. ಹೌದಾ? ಹಾಗಾದ್ರೆ ನಿಮಗೆ ಜನರೇಷನ್ 1 2 3 4 5 ಜನರೇಷನ್ ನಿಮಗೆ ಕಂಪ್ಯೂಟರ್ ಅಲ್ಲಿ ಯಾವ ಜನರೇಷನ್ ಏನೇನು ಅಪ್ಡೇಟ್ ಆಗಿದೆ ಅಂತ ಹೇಳ್ಬೇಕು. 5 ಜನರೇಷನ್ ಅಲ್ಲಿ ಏನು ಯೂಸ್ ಆಗಿದೆ? AI. ದಿಸ್ ಇಸ್ ಇಂಪಾರ್ಟೆಂಟ್, AI. ಹೌದಾ? ಈಗ ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್, ಫೋರ್ತ್ ಏನಾಗಿದೆ ನೋಡಿ. ಇದು ಆಲ್ರೆಡಿ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ. 5 ಜನರೇಷನ್ ಎದಕ್ಕೆ ಸಂಬಂಧಪಡುತ್ತೆ ಅನ್ನೋದು ತಿಳ್ಕೊಬೇಕು. ಈ 5th ಜನರೇಷನ್ AI. ಹೌದಾ? ನಾಳೆಗೆ AI ಹೋಗಿ ಬೇರೆ ಬರ್ಬೋದಲ್ಲ, ಹೌದಲ್ರಿ? ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ AI. ಈ ಟರ್ಮ್ ಅಲ್ಲಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ? AI ಸಂಬಂಧಪಟ್ಟಂತೆ ಕೇಳಿದ್ದಾರೆ ನೋಡಿ. 5G ಹೆಚ್ಚಿನ ಆವರ್ತನ ಯಾವುದೋ ಬ್ಯಾಂಡ್ಗಳು ಬಳಸುತ್ತವೆ, ವೇಗವನ್ನು ಒದಗಿಸುತ್ತದೆ ಮತ್ತು ಅತ್ಯಂತ ಕಡಿಮೆ ವ್ಯಾಪ್ತಿಯನ್ನು ನೀಡುತ್ತದೆ. ದಿಸ್ ಇಸ್ ರೈಟ್. ಇದು ಅಲ್ಟ್ರಾ ಅಥವಾ ಕಡಿಮೆ ಯಾವುದೋ ಲೇಟೆನ್ಸ್ ಅಗತ್ಯ ಇರುವ ಇಂಟರ್ನೆಟ್ ಮತ್ತು ಆಫ್ ಥಿಂಗ್ಸ್ ಅಪ್ಲಿಕೇಶನ್ ಅನ್ನು ಬೆಂಬಲಿಸುತ್ತದೆ. ರೈಟ್. ಭಾರತದಲ್ಲಿ 5G ಇದಲ್ಲ ಯಾವುದು 1GHz ಇಂದಲ್ಲ, ಅದಕ್ಕಿಂತ ಹರ್ಡ್ಸ್ಗಿಂತ ಏನಾಗಿದೆ, 1 ಹರ್ಡ್ಸ್ಗಿಂತ ಏನಾಗಿದೆ, ಕಡಿಮೆ ಬ್ಯಾಂಡ್ಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. 1 ಹರ್ಡ್ಸ್ಗಿಂತ ಬ್ಯಾಂಡ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅರ್ಥ ಆಯ್ತಾ? ಇದು ಯಾವತ್ತು ಮಾತ್ರ ಅಂತ ಬಂದ್ರೆ ದಿಸ್ ಇಸ್ ರಾಂಗ್. ಬರೆದು ಇಟ್ಕೊಳ್ಬೇಕಾದ್ರು. ಹಂಗಂತ ನೆಕ್ಸ್ಟ್ ಕ್ವಶನ್ ಪೇಪರ್ ಹಾಕ್ರಿ, ಒಳ್ಳೆ ಸ್ಕೋರ್ ಆಗ್ಲಿಕ್ಕೆ ಬಂದ್ ಮಾಡಿ. 1 and 2 ಓಕೆನಾ? 1 and 2. ನೆಕ್ಸ್ಟ್ ಕ್ವಶನ್ ನಂಬರ್ 60. ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60. ಹಾಗಾದ್ರೆ ಇಲ್ಲಿ ಇಸ್ರೋ ಮತ್ತು DRDO ಬಗ್ಗೆ ಕೇಳಿದಾನೆ. ಏನ್ ಕೇಳಿದಾನ್ರಿ? ಇಸ್ರೋ ಮತ್ತು DRDO. ಸೊ ಇವರು ಇತ್ತೀಚೆಗೆ ಪರೀಕ್ಷಿಸಿದ ಯಾವುದ್ರಿ? ಕ್ವಾಂಟಮ್ ಕೀ ಯಾವುದು? ಡಿಸ್ಟ್ರಿಬ್ಯೂಷನ್ಸ್ ಕ್ಯೂ ಕೋಡ್. ಅದು ಇದನ್ನು ಕೆಳಗಿನವುಗಳಲ್ಲಿ ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಓಕೆನಾ? ಯಾವುದು ಉತ್ತಮವಾಗಿ ವಿವರಿಸುತ್ತದೆ? ಸೊ ನಾನು 100 ಕ್ವಶನ್ ಪೇಪರ್ ನಿಮಗೆ ಕರೆಂಟ್ ಅಫೇರ್ಸ್ ತೆಗಿತೀನಿ. ತೆಗೆದ್ರೆ ಅದರಲ್ಲಿ ಅಟ್ಲೀಸ್ಟ್ 1 5 6 ಆದ್ರೂ ಕ್ವಶನ್ಸ್ ಕೇಳ್ಬೇಕು. ಹಂಗೆ ಮಾಡ್ತೀನಿ. ಒಂದು 100 ಕ್ವಶನ್ ಪೇಪರ್ ತೆಗೆದ ಒಂದು 5 ತಾಸು ಡಿಸ್ಕಸ್ ಮಾಡ್ತೀನಿ. ಈಗಲ್ಲ, ಎಲ್ಲ ಮುಗಿದು ಎಕ್ಸಾಮ್ ಹೋಗ್ತಾ ಟೈಮಲ್ಲಿ ಕರೆಂಟ್ ಅಫೇರ್ಸ್ ಏನು ಗೊತ್ತಾ? ಈಗ ಮಾಡಿ ಹೀಗೆ ತಿನ್ಬೇಕು, ಹಿಂಗೆ ಮಾಡಿ ಹಿಂಗೆ ತಿನ್ಬೇಕು. ಅದು ಪರ್ಮನೆಂಟ್ ಆಗಿ ಇಡಂಗಿಲ್ಲ. ಯಾಕೆ? ಪರ್ಮನೆಂಟ್ ಇಟ್ರೆ ಏನಾಗುತ್ತೆ? ಅಳಿಸೋದು. ಹೌದು. ಓಕೆ, ನೆಕ್ಸ್ಟ್. ಹಾಗಾದ್ರೆ ಇಲ್ಲಿ ಇಸ್ರೋ ಇದೆ. ಹೌದಾ? ಈಗ ನಾವು ತಿಳ್ಕೊಬೇಕಾಗಿದ್ದು ಇಸ್ರೋ. ಹೌದಾ? ಈಗ ಏನು ಅಂದ್ರೆ ಇಸ್ರೋ ಬಗ್ಗೆ ತಿಳ್ಕೊಬೇಕು. ಇನ್ನೊಂದು ಏನು? DRDO ಬಗ್ಗೆ ತಿಳ್ಕೊಬೇಕು. ಓಕೆ, ಇಸ್ರೋ ಬಗ್ಗೆ ತಿಳ್ಕೊಳ್ಳೋ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟು. ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳೋದ್ರಿಂದ ಒಂದು 5 ನಿಮಿಷ ಡಿಸ್ಕಸ್ ಮಾಡ್ತೀನಿ. ಮಾಡಲೇ ಬೇಡ? ಓಕೆ. ಈಗ ಈ 2 ಸಂಸ್ಥೆಗಳು ಭಾರತದಲ್ಲಿದ್ದಾವೆ. ನಿಮಗೆ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಮೇಡಮ್ ಆಲ್ರೆಡಿ ಹೇಳಿರ್ತಾರೆ. ಹೌದಾ? ಸ್ಪೇಸ್ ಟೆಕ್ನಾಲಜಿ ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಇಸ್ರೋ ಮತ್ತು DRDO ನಿಮ್ಮ ಮೈಂಡಲ್ಲಿ ಇರಬೇಕು. ಈಗ ಇಸ್ರೋ ಇದೆಯಲ್ಲ, ಇದು DRDO ಇದೆಯಲ್ಲ, ಇದು ಇಸ್ರೋ ಏನು ಮಾಡುತ್ತಂದ್ರ ಸ್ಪೇಸ್ ಟೆಕ್ನಾಲಜಿಗೆ ಜಾಸ್ತಿ ಆದ್ಯತೆ ಕೊಡ್ತಾ ಹೋಗುತ್ತೆ. ಆದ್ರೆ DRDO ಡಿಫೆನ್ಸ್ಗಳಿಗೆ. ಹೌದಾ? ಡಿಫೆನ್ಸ್ ಅಂದ್ರೆ ಏನು? ರಕ್ಷಣೆಗೆ ಸಂಬಂಧಪಟ್ಟಂತೆ. ರಕ್ಷಣೆ ಅಂತಂದಾಗ ನೋಡಿ, ಭೂಪಡೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು. ಭೂಪಡೆ, ನೌಕಾಪಡೆ, ವಾಯುಪಡೆಗಳಿಗೆ ಸಶಸ್ತ್ರವನ್ನು ಕಲ್ಪಿಸಿಕೊಡುವಂಥದ್ದು ಕೆಲಸ ಮಾಡುತ್ತೆ. ಏನ್ ಮಾಡುತ್ತೆ? ಸಶಸ್ತ್ರವನ್ನು ಏನ್ ಮಾಡುತ್ತೆ? ಕಲ್ಪಿಸಿಕೊಡುವಂತ ಕೆಲಸ ಮಾಡುತ್ತೆ. ಇದರ ದಂಡನಾಯಕನ್ ಯಾರು ಇರ್ತಾರಪ್ಪ ಅಂತಂದಾಗ ಯಾರು ಇರ್ತಾರ? ರಾಷ್ಟ್ರಪತಿಯವರು ಇರ್ತಾರೆ.
ಈ ರಾಷ್ಟ್ರಪತಿಯ ಅಧಿಕಾರದಲ್ಲಿ 3 ಪಡೆಯ ಒಬ್ಬ ನಾಯಕನಿರ್ತಾನೆ. ಯಾರು ಇರ್ತಾರೆ? ಸಿ ಡಿ ಎಸ್ ಇರ್ತಾರೆ. CDS ಮೀನಿಂಗ್ ಚೀಫ್ ಡಿಫೆನ್ಸ್ ಸ್ಟಾಫ್. CDS ಮೊದಲ CDS ಇದ್ರು. ಯಾರಿದ್ರು? ರಾವತ್ ಕುಮಾರ್. ಯಾರಿದ್ರು? ರಾವತ್ ಕುಮಾರ್. ಹೌದಾ? ಈಗ ಯಾರಿದ್ದಾರೆ? ಅನಿಲ್ ಚೌಹಾಣ್. ಯಾರಿದ್ದಾರೆ? ಅನಿಲ್ ಚೌಹಾಣ್ ಇದ್ದಾನೆ. ಪ್ರಸ್ತುತ ಅನಿಲ್ ಚೌಹಾಣ್ ಮೊದಲು ರಾವತ್ ಕುಮಾರ್. CDS ಇಬ್ಬರೇ ಇದ್ದಾರೆ, ಬೇರೆ ಯಾರಿಲ್ಲ, ಇಬ್ಬರೇ ಇದ್ದಾರೆ. ಅನಿಲ್ ಚೌಹಾಣ್ ಅನ್ನೋದು ಈ ಪ್ರಸ್ತುತ ಇದ್ದಾರೆ. ಈ ಭೂಪಡೆ, ವಾಯುಪಡೆ, ನೌಕಾಪಡೆ ಇದಲ್ಲ. ಈಗ ಇವ್ರೇನಿದಾವ ಅಂದ್ರೆ ಭಾರತ ದೇಶದಲ್ಲಿ ಗಡಿ ಭಾಗ ಇದೆ. ಭಾರತ ದೇಶದಲ್ಲಿ ಗಡಿ ಭಾಗಕ್ಕೆ ಏನಾದ್ರೂ ಪ್ರಾಬ್ಲಮ್ ಉಂಟಾದ್ರೆ ಇವ್ರು ಮೂವರು ಕೆಲಸ ಮಾಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ಷಿಪಣಿ ಆಗಿರಬಹುದು, ಡಿಫೆನ್ಸ್ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟದ್ದು ಯುದ್ಧಕ್ಕೆ ಸಂಬಂಧಪಟ್ಟದ್ದು ಏನೇನು ಸಶಸ್ತ್ರಗಳಿದಾವಲ್ಲ ಎಲ್ಲ ಕಲ್ಪಿಸಿಕೊಡುವಂಥ ಕೆಲಸ DRDO ಮಾಡುತ್ತೆ. ಹಾಗಾಗಿ DRDO 1958ರಲ್ಲಿ ಸ್ಥಾಪನೆ ಆಗಿದೆ. ಇದು ಜನವರಿ 1ನೇ ತಾರೀಕಿನ ಸ್ಥಾಪನೆ ಆಗುತ್ತೆ. ಎಲ್ಲಿ ಅಂದ್ರೆ ನವದೆಹಲಿಯಲ್ಲಿ. ಎಲ್ಲಿ? ನವದೆಹಲಿಯಲ್ಲಿ. DRDO ಈಗ ಪ್ರಸ್ತುತ ನಿರ್ದೇಶಕರಾಗಿ ಯಾರಿದ್ದಾರೆ? ಸುಮಂತ್ ಕುಮಾರ್ ಏನಿದ್ದಾನೆ DRDO ನೋಡಿ. ಹಾಗಾದ್ರೆ ಇದ್ರ ಕೆಲಸ DRDO ಮಾಡುತ್ತೆ. ಹೌದಾ? ಈಗ DRDO ಇದು ಮಾಡಿದ್ದು. ಆದ್ರೆ ಸ್ಪೇಸ್ ಟೆಕ್ನಾಲಜಿ ಇದೆಯಲ್ಲ, ನಮಗೆ ಸ್ಪೇಸ್ ಟೆಕ್ನಾಲಜಿ ಇದ್ದಾಗ ನೀವು ನೋಡ್ಕೋಬೇಕು, ಭಾರತಕ್ಕೆ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವತಂತ್ರ ಸಿಗುತ್ತೆ. ಏನು ಸಿಗುತ್ತೆ? ಆಗಸ್ಟ್ 15ಕ್ಕೆ ಸ್ವತಂತ್ರ ಸಿಗುತ್ತೆ. ಹೌದಾ? ಅದು ಸ್ವತಂತ್ರ ಸಿಕ್ಕಿದ್ ಹೆಂಗೆ ಅಂತಂದ್ರೆ ಸಿಕ್ಕಾಪಟ್ಟಿ ಕಷ್ಟಪಟ್ಟು ನಾವು ಸ್ವತಂತ್ರ ತಗೊಂಡಿರ್ತೀವಿ. ಇದರಲ್ಲಿ ಸ್ವತಂತ್ರ ಸಿಗಬೇಕಾದ್ರೆ ನೀವು ನೋಡ್ಕೋಬಹುದು, ಇದರಲ್ಲಿ ಜವಾಹರ್ಲಾಲ್ ನೆಹರೂಜಿ ಅವರು ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಆದರೆ ಯಾವುದೇ ಒಂದು ದೇಶವನ್ನು ಅಭಿವೃದ್ಧಿ ಆಗಬೇಕಾದ್ರೆ ಅದು 2 ಕ್ಷೇತ್ರಗಳಿಂದ ಸಾಧ್ಯ ಅಂತೇಳಿ ಇವ್ರು ಏನು ಮಾಡ್ತಾರಂದ್ರೆ, ಒಬ್ಬ ಸ್ಪೇಸ್ ಟೆಕ್ನಾಲಜಿಗೆ ಒಬ್ಬ ರಫ್ ಅಂಡ್ ಟಫ್ ಕ್ಯಾಂಡಿಡೇಟ್ ಬೇಕು. ಇನ್ನೊಂದು ಏನಂದ್ರೆ ಆಟೋಮಿಕ್. ಯಾವ್ದ್ರಿ? ಆಟೋಮಿಕ್ ಅಂದ್ರೆ ಪರಮಾಣು ಅಣುಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಬೇಕು ಅಂತ ಇಡೀ ದೇಶಕ್ಕೆ ಪಬ್ಲಿಕ್ ಮಾಡ್ತಾನೆ. ಅವಾಗ ಸ್ಪೇಸ್ ಟೆಕ್ನಾಲಜಿ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಯಾರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಯಾವ್ರಿ? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಸಿಗ್ತಾರೆ. ಸೊ ಹೋಮಿ ಜಹಂಗೀರ್ ಬಾಬಾದಲ್ಲಿ ಯಾರು ಸಿಗ್ತಾರೆ? ಹೋಮಿ ಜಹಂಗೀರ್ ಬಾಬಾ. ಹೌದಾ? ಜಹಂಗೀರ್ ಬಾಬಾ ಅವರು ಏನ್ ಮಾಡ್ತಾರೆ? ಜಹಂಗೀರ್ ಬಾಬಾ ಅವರು ಸ್ಪೇಸ್ ಆಟೋಮಿಕ್ ಟೆಕ್ನಾಲಜಿ ಎಂದ ಪರಮಾಣು ಅಣುಯುದ್ಧ ಸ್ಥಾವರದಲ್ಲಿ ಸಿಗ್ತಾರೆ. ಸೊ ಹಾಗಾಗಿ ಇವರಿಬ್ಬರು ವ್ಯಕ್ತಿಗೆ ಸಿಗಕ್ಕೆ ಪ್ರಾರಂಭ ಆಗ್ತಾರೆ. ಇವರಿಬ್ಬರು ಸಿಕ್ಕಿದಾದ ನಂತರ ಏನಾಗುತ್ತೆ ಅಂದ್ರೆ ಸ್ಪೇಸ್ ಟೆಕ್ನಾಲಜಿಗೆ ಕಾರ್ಯಕ್ರಮ ಕೈಗೊಳ್ಳಕ್ಕೆ ವಿಕ್ರಮ್ ಸಾರಾಭಾಯಿ ಹಗಲು ರಾತ್ರಿ ಏನಿಲ್ಲದ ಕನಸುಗಳು ಕಾಣಕ್ಕೆ ಸ್ಟಾರ್ಟ್ ಆಗ್ತಾನೆ. ಅವಾಗ ಭಾರತ ದೇಶದಲ್ಲಿ ಏನಾಗತ್ತಂದ್ರ, ಇಡೀ ದೇಶದಾಗ ಭಾರತ ದೇಶದಲ್ಲಿ ನೀವು ನಂಬಲ್ಲ ಹೆಂಗಿದೆ ಅಂದ್ರೆ, ಇಡೀ ದೇಶ ಈಗ ಏನೋ ಸದ್ಯ ನಾವು ಸ್ವತಂತ್ರ ತಗೊಂಡಿರ್ತೀವಿ, ನಮ್ಮ ದೇಶವನ್ನು ತುಂಬಾ ಕೇಳವಾಗಿ ನೋಡ್ತಾರೆ ಜನ. ಏನ್ ನೋಡ್ತಾರೆ? ತುಂಬಾ ಒಂಥರ ಇದುವಾಗಿ ನೋಡುವಂತ ಸಂದರ್ಭದಲ್ಲಿ ಆ ಟೈಮಲ್ಲಿ ಆಗತ್ತಂದ್ರೆ ಇಡೀ ಸ್ಪೇಸ್ ಟೆಕ್ನಾಲಜಿಯಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಸಾಧನೆ ಮಾಡಕ್ಕೆ ಕೈಗೊಳ್ತಾನೆ ನರೇಂದ್ರ. ಅವರು ಕೈಗೊಳ್ಳಿದಾಗ ಅವಾಗ ಏನ್ ಮಾಡ್ತಾನೆ, ನಮ್ಮ ದೇಶದಲ್ಲಿ ಉಡಾವಣೆ ಮಾಡ್ಬೇಕಾದ್ರೆ ಸ್ಥಳನೇ ಇಲ್ಲ, ಉಡಾವಣೆ ಮಾಡ್ಬೇಕಾದ್ರೆ ಸಶಸ್ತ್ರಗಳು ಇಲ್ಲ, ಮಟೀರಿಯಲ್ ಇಲ್ಲ, ಏನೂ ಇಲ್ಲ. ಸೊ ಜನರು ಕೂಡ ಇಲ್ಲ, ಪ್ಲಾನ್ ಹಾಕೋರು ಕೂಡ ಇಲ್ಲ. ಆ ವಿಕ್ರಮ್ ಸಾರಾಭಾಯಿ ಏನು ಮಾಡ್ತಾರೆ ಅಂದ್ರೆ, ಮೊದಲ ಇನ್ನೂ ಇಸ್ರೋ ಪ್ರಾರಂಭ ಆಗಿಲ್ಲ, ಇಸ್ರೋ ಆಗಿಂತ ಮುಂಚಿತವಾಗಿ ಅವಾಗ 1963ರಲ್ಲಿ ಒಂದು ಕಮಿಟಿ ರಚನೆ ಮಾಡುತ್ತೆ. ಅವೆಲ್ಲ ಇಸ್ರೋಗೆ ಸಂಬಂಧಪಟ್ಟಂತ ಕಮಿಟಿ ರಚನೆ ಮಾಡುತ್ತಾ ಆ ಟೈಮಲ್ಲಿ 1966ರಲ್ಲಿ ಇಂದಿರಾ ಗಾಂಧಿ ದೇಶದ ಪ್ರಧಾನಿಯಾಗಿ ಆಯ್ಕೆ ಆಗ್ತಾಳೆ. ಫಸ್ಟ್ ಮೊದಲು ಮಹಿಳಾ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಆಯ್ಕೆ ಆಗಿದ ನಂತರ ಅವಾಗ ಏನಾಗುತ್ತಪ್ಪ ಅಂದ್ರೆ, ಇವ್ರಿಗೆ ಇಸ್ರೋಗೆ ಸಂಬಂಧಪಟ್ಟಂತೆ ಕೈಗೊಂಡು ಇವರು ಸಂಪೂರ್ಣವಾಗಿ ಇಸ್ರೋಗೆ ಸಪೋರ್ಟ್ ಕೊಟ್ಟು ನಿಂತಿರ್ತಾಳೆ ಇಂದಿರಾ ಗಾಂಧಿ. ಅವಾಗ ಏನಾಗುತ್ತಂದ್ರೆ ಈ ಇಸ್ರೋ ಅನ್ನೋದು ಸಂಸ್ಥೆ ಹುಟ್ಟುತ್ತೆ. ಇಸ್ರೋ ಸಂಸ್ಥೆ ಹುಟ್ಟುತ್ತೆ 1969ರಲ್ಲಿ ಆಗಸ್ಟ್ 15ನೇ ತಾರೀಕು ಇಸ್ರೋ ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್ಸ್ ಆಗಿ ಸ್ಥಾಪನೆ ಆಗುತ್ತೆ. ಇದರ ನಿಯಂತ್ರಣ ಕೇಂದ್ರ ಕಚೇರಿ ಇರೋದು ಹಾಸನ ಒಂದಿದೆ, ಮಧ್ಯಪ್ರದೇಶ್ ಭೋಪಾಲ್ ಒಂದಿದೆ. ಭಾಳ ಇಂಪಾರ್ಟೆಂಟ್. ಪ್ರಸ್ತುತ ಇಸ್ರೋದ ಅಧ್ಯಕ್ಷನ ಯಾರಿದ್ದಾರೆ? ನಾರಾಯಣ್. ಓಕೆ, ಹಾಗಾದ್ರೆ ಇಸ್ರೋದ ಬಗ್ಗೆ ಭಾಳ ಇಂಪಾರ್ಟೆಂಟು. ಹಾಗಾದ್ರೆ ಇವ್ರು ಏನ್ ಮಾಡ್ತಾರಂದ್ರ, ಓಕೆ ಇಸ್ರೋ ನಾವು ಪ್ರಾರಂಭ ಮಾಡಿದೀವಿ, ಇಸ್ರೋ ಪ್ರಾರಂಭ ಮಾಡಿಕ್ಕಿಂತ ಮುಂಚಿತವಾಗಿ 1963ರಲ್ಲಿ ಒಂದು ಪಾಯಿಂಟ್ ಬಿಟ್ಟೆ. ಈ 63ರಲ್ಲಿ ಅಂದ್ರೆ ಇದು ಕೇರಳದ ತುಂಬಾ ಎಂಬ ಸ್ಥಳದಲ್ಲಿ ಇದೆಲ್ಲ. ಇದಕ್ಕಿಂತ ಮುಂಚಿತವಾಗಿ ಕೇರಳದ ತುಂಬಾದಲ್ಲಿ ಮಾಡೋಕ್ಕಿಂತ ಮುಂಚಿತವಾಗಿ 1963ಯಲ್ಲಿ ಅಮೆರಿಕದಾಗ ಹೋಗಿ ಉಡಾವಣೆ ಮಾಡ್ತಾರೆ.
ಅಮೇರಿಕಾದ ನೀಕಿ ಅಪಾಚೆ ಅನ್ನೋದು ಒಂದು ಇದು ತಗೊಂಡಿರ್ತಾರೆ ಇಂಡಿಯಾದಾರ ಅಮೌಂಟ್ ಕೊಟ್ಟು. ನೀಕಿ ಅಪಾಚೆ ಅನ್ನೋದು ಒಂದು ನೌಕೆ ತಗೊಂಡಿರ್ತಾರ. ಅದು ಉಡಾವಣೆ ಮಾಡಿ ಟೆಸ್ಟ್ ಮಾಡ್ಬೇಕಂತ ಪ್ರಾರಂಭ ಮಾಡ್ತಾರೆ ಎಲ್ಲಿ ಅಮೆರಿಕಾಗ ಹೋಗಿ. ಆದ್ರೆ ಸಕ್ಸಸ್ ಆಗಿರಲ್ಲ. ಅದು ಭಾರತ ದೇಶದ ಮೊದಲು ಸೌಂಡಿಂಗ್ ಉಪಗ್ರಹ ಅಂತ ಕರಿತೀವಿ. ಅದನ್ನು ಕೂಡ ಫೇಲ್ ಆಗತ್ತೆ. ಫೇಲ್ ಆದ ನಂತರ ಏನ್ ಮಾಡ್ತಾರಂದ್ರ ಇವರು 1975ರಲ್ಲಿ ಆರ್ಯಭಟ ಉಡಾವಣೆ ಮಾಡಕ್ ಕೈಗೊಳ್ತಾರೆ. ಆರ್ಯಭಟ ಭಾರತ ದೇಶದ ಮೊದಲ ಕೃತಕ ಉಪಗ್ರಹ ಉಡಾವಣೆ ಆರ್ಯಭಟ. ಅದು ಮಾಡಿದ್ರು ರಷ್ಯಾ ದೇಶದ ಹೆಲ್ಪ್ ತಗೊಂಡು ಮಾಡ್ತಾರೆ. ಭಾರತ ದೇಶದಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ. ಇಸ್ರೋ ಪ್ರಾರಂಭ ಆಗಿದೆ, ಕೆಲಸ ಆಗಿಲ್ಲ. ಪ್ರಾರಂಭ ಮಾಡಬೇಕು, ಮಾಡಿಲ್ಲ, ಏನಿಲ್ಲ. ಉಡಾವಣೆ ಮಾಡ್ಬೇಕಾದ್ರೆ ಪ್ಲೇಸ್ ಇಲ್ಲ. ಈ ಎಲ್ಲ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ಏನಾಗತ್ತಂದ್ರ ಇಂಪಾರ್ಟೆಂಟ್ ನೀವು ನೆನಬೇಕು, ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಎಂಬ ಸ್ಥಳದಲ್ಲಿ ಅವಾಗ ಯಾವುದು ಶ್ರೀಹರಿಕೋಟ, ಯಾವುದು ಶ್ರೀಹರಿಕೋಟದಲ್ಲಿ ಮೇನ್ ಇಸ್ರೋದ ಉಡಾವಣೆ ಕೇಂದ್ರ ಸ್ಥಾಪನೆ ಆಗುತ್ತೆ. ಈ ಪ್ರಾಜೆಕ್ಟ್ ಕೇರಳದ ಯಾವಾಗಂದ್ರೆ ತಮಿಳುನಾಡಿನ ಯಾವುದು ಕುಲಶೇಖರಪಟ್ಟಣ, ಯಾವುದು ಕುಲಶೇಖರಪಟ್ಟಣ ಈಗ 2ನೇ ಸ್ಥಾಪನೆ ಆಗಿದೆ. ಇವೆರಡು ಇವಾಗ ಪ್ರಸ್ತುತವಾಗಿ ಇಸ್ರೋದ ಕೆಲಸ ಮಾಡ್ತಾ ಇದೆ. ಆ ಟೈಮಲ್ಲಿ ಏನಾಗತ್ತಂದ್ರ 1979ರಲ್ಲಿ ಭಾಸ್ಕರ್ 1 ಎಂಬ ಉಪಗ್ರಹ ಉಡಾವಣೆ ಮಾಡ್ತಾರೆ. ಯಾವುದು ಭಾಸ್ಕರ್ 1. ಆ ಟೈಮಲ್ಲಿ ಭಾಸ್ಕರ 1ನಲ್ಲಿ ಯಾವುದು ಭಾಸ್ಕರ 1ನಲ್ಲಿ ಈ ಪ್ರಾಜೆಕ್ಟಿನ ರೂವಾರಿ ಯಾರಂದ್ರೆ ಡಾಕ್ಟರ್ APJ, ಯಾವುದು APJ ಅಬ್ದುಲ್ ಕಲಾಂ ಅವರು ರೂವಾರಿ ಇರ್ತಾರೆ, ಪ್ರಾಜೆಕ್ಟ್ ರೂವಾರಿ. ಅವಾಗ ಇಸ್ರೋದ ಅಧ್ಯಕ್ಷರು ಯಾರಿರ್ತಾರೆ ಸತೀಶ್ ಧವನ್ ಇರ್ತಾನೆ. ಯಾರಿರ್ತಾರೆ ಯಾರಿರ್ತಾರೆ ಇಸ್ರೋದ ಅಧ್ಯಕ್ಷ ಯಾರಿರ್ತಾರೆ ಸತೀಶ್ ಧವನ್. ಆಮೇಲೆ ಡಾಕ್ಟರ್ ಪ್ರಾಜೆಕ್ಟ್ ರೂವಾರಿ ಯಾರಿರ್ತಾರೆ APJ ಅಬ್ದುಲ್ ಕಲಾಂ. 1979ರಲ್ಲಿ ಭಾಸ್ಕರವನ್ನು ಉಡಾವಣೆ ಮಾಡ್ತಾರೆ. ದೇಶದ ಮೊದಲ ಬಾರಿಗೆ ಫಸ್ಟ್ ನಮ್ದೇ ನೌಕೆ, ನಮ್ದ ಸ್ಥಳ, ನಮ್ದು ಮಟೀರಿಯಲ್, ನಮ್ದು ಎಲ್ಲ ಮಿಷನ್ಸ್, ನಮ್ದು ಪ್ಲೇಸ್, ನಾವೇ ಜನರು, ನಾವು ಫಸ್ಟ್ ಉಡಾವಣೆ ಮಾಡಕ್ಕೆ ಕೈಗೊಳ್ತಾರೆ. ಆಂಧ್ರ ಪ್ರದೇಶ ಶ್ರೀಹರಿಕೋಟದಲ್ಲಿ ಉಡಾವಣೆ ಮಾಡುವ ಸಂದರ್ಭದಲ್ಲಿ ಸಾವಿರಾರು ಕೋಟಿಯ ಏನಾಗತ್ತಂದ್ರೆ ಈ ಭಾಸ್ಕರವನ್ನು ಬೇಗ ರಭಸವಾಗಿ ಇಷ್ಟು ದೂರ ಹೋಗಿ ಬೇಗ ಮತ್ತು ಅಷ್ಟು ಹೋಗಿ ಏನಾಗತ್ತೆ ಬಂಗಾಳಕೊಳಗೆ ಹೋಗಿ ಬಿದ್ದು ಬಿಡುತ್ತೆ. ಅದು ಪ್ರಾಜೆಕ್ಟ್ ಫೇಲ್ ಆಗುತ್ತೆ. ಫೇಲ್ ಆದಾಗ ಈ ಅಪ್ಪ ಇದಾನಲ್ಲ APJ ಅಬ್ದುಲ್ ಕಲಾಂ ಇದಾನಲ್ಲ, ತುಂಬಾ ಸೂಕ್ಷ್ಮ ಮನುಷ್ಯ, ಸ್ವಾಭಿಮಾನ ಮನುಷ್ಯ, ನಿಯತ ಮನುಷ್ಯ, ಒಳ್ಳೆ ಕ್ಯಾರೆಕ್ಟರ್ ಅಂತ ಮನುಷ್ಯ. ಅವನೇನ್ ಮಾಡ್ತಾನೆ, ಫೇಲ್ ಆದಾಗ ಇಡೀ ಇಂಡಿಯನ್ ಜನರ್ಸ್, ನಮ್ಮ ಇಂಡಿಯನ್ಸ್ ಹೆಂಗಿದಾರೆ ಗೊತ್ತಾ, ಸತ್ತ ನಾಯಿಗೆ ಕಲ್ಲು ಹಾಕರ್ ಭಾಳ ಜನ ಇದ್ದಾರೆ. ಹೌದಾ, ಯಾರು ಸತ್ತಾನಂದ್ರೆ ಅವ್ನು ಇನ್ನೂ ಸ್ವಲ್ಪ ಸಾಯಿಲ್ ಅಂತ ಕಲ್ಲು ಹಾಕರಿದ್ದಾರೆ, ಹೊರತು ಬದುಸರಿಲ್ಲ. ಈ ಪ್ರಾಜೆಕ್ಟ್ ಅಲ್ಲಿ ಫೇಲ್ ಆದ ಸಂದರ್ಭದಲ್ಲಿ ಅವಾಗೂ ಪ್ರೇಕ್ಷಕರಿಗೆ ಸತೀಶ್ ಧವನ್ ಹೇಳ್ತಾನೆ, ಅಬ್ದುಲ್ ಕಲಾಂ ಜಿ ಅವರೇ ಚೂರು ಒಳಗೋಗಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ ಸತೀಶ್ ಧವನ್. ಯಾಕಂದ್ರೆ ಪ್ರಾಜೆಕ್ಟ್ ಫೇಲ್ ಆದಾಗ ಅಲ್ಲಿ ನಾನು ಏನೇ ಇದ್ರೆ ನಾನು ಬಗೆಹರಿಸ್ತೀನಿ, ನಿನಗೆ ಏನಾದ್ರು ಅಂದ್ಬಿಟ್ರೆ ನೀನು ಮತ್ತೆ ಮಾನಸಿಕ ಮಾಡಿ ಮುಂದೆ ಕೆಲಸ ಮಾಡಲ್ಲ ಅಂತ APJ ಅಬ್ದುಲ್ ಕಲಾಂ ಸೈಡ್ ಹಾಕಿ ಸತೀಶ್ ಧವನ್ ಅವರಿಗೆ ಮುಂದೆ ನಿಂತು ಮಾತಾಡ್ತಾನೆ. ಅದು ಲೀಡರ್ಶಿಪ್ ಕ್ವಾಲಿಟಿ ಹೆಂಗತ್ತಂದ್ರೆ ಫೇಲ್ ಆದಾಗ ತಾನು ಹೋಗ್ತಾನೆ, ಫೇಲ್ ಆಗಿ ತಾನು ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ. ಓಕೆ ಮಾಡಿದೀವಿ, ಏನೈತಿ, ಹಿಂಗಾಗಿದೆ ಪ್ರಾಬ್ಲಮ್ ಆಯಿತು, ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಸಕ್ಸಸ್ ಮಾಡ್ತು ಅಂತ ಹೇಳಿ ಅವ ಸ್ಟೇಟ್ಮೆಂಟ್ ಕೊಟ್ಟು ಹೊರಗೆ ಬರ್ತಾನೆ. ಅವಾಗ ಇವರಿಬ್ಬರು ಗಪ್ಪಿರಲ್ಲ. ಅವಾಗ ತುಂಬ ಇಂಡಿಯಾಗೆ ಚಾಲೆಂಜ್ ಮಾಡ್ತಾರೆ, ಓಪನ್ ಚಾಲೆಂಜ್ ಮಾಡ್ತಾರೆ. APJ ಅಬ್ದುಲ್ ಕಲಾಂ ಅಗ್ನಿಯ ರೇಖೆಗಳು ಓದ್ರಿ, ಅದರಲ್ಲಿ ಕೊಟ್ಟಿದ್ದಾರೆ. ಯಾಕೆ ಅಷ್ಟು ಫೇಮಸ್ ವ್ಯಕ್ತಿ ಅಂತ ಕರೆಯೋಕೆ ಕಾರಣ ಗೊತ್ತಾ, ಅವ್ರ ಸ್ಟೋರಿ ಓದ್ಬೇಕು. ಯಾವ್ದಾರ ಒಂದು ಮಾರ್ಕ್ಸ್ ತೊಗೊಂಡು ಎಕ್ಸಾಮಲ್ಲಿ ಪಾಸ್ ಆಗಿ ಯಾವುದೋ ಒಂದು ಡ್ರೆಸ್ ಹಾಕೊಂಡು ಇದ್ರಂಗೆಲ್ಲ ನಾಲೆಜ್ ತೊಗೊಂಡು ಹೋಗ್ಬೇಕು. ಅವಾಗ ಏನಾಗುತ್ತೆ, ಸತೀಶ್ ಧವನ್ 2ನೇದ್ದು. ಆಮೇಲೆ 1980ರಲ್ಲಿ ಭಾಸ್ಕರ 2, ಯಾವ್ದ್ರಿ ಭಾಸ್ಕರ 2 ಕೈಗೊಳ್ತಾರೆ. ತಕ್ಷಣನೇ ಸ್ಟಾರ್ಟ್ ಪ್ರಾಜೆಕ್ಟ್. ಎಲ್ಲಿ ಫೇಲ್ ಆಗಿದ್ದೀವಿ ಅದೇ ಸ್ಥಾನದ ಮೇಲೆ ನಾವು ಭಾರತ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತ ಏನು ಮಾಡ್ತಾರೆ, ಇದೇ ಪ್ಲೇಸಿಗೆ ಭಾಸ್ಕರ 2 ಉಡಾವಣೆ ಮಾಡ್ತಾರೆ. ಅತ್ಯಂತ ಸರಳವಾಗಿ ಮೊದಲ ಬಾರಿಗೆ ಭಾಸ್ಕರ 2 ಸಕ್ಸಸ್ ಆಗುತ್ತೆ ಇಂಡಿಯಾ ಪರವಾಗಿ. ಅವಾಗ ಭಾಸ್ಕರ 2 ಸಕ್ಸಸ್ ಆದಾಗ ಸತೀಶ್ ಧವನ್ ಹಿಂದಕ್ಕೆ ಹೋಗ್ತಾನೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಮುಂದಕ್ಕೆ ಕಳಿಸ್ತಾನೆ. ಪ್ರಾಜೆಕ್ಟ್ ಸಕ್ಸಸ್ ಆಗಿದಲ್ಲ, ನೀನು ಇವಾಗ ಸ್ಟೇಟ್ಮೆಂಟ್ ಕೊಡು ಇಂಡಿಯಾಕ್ಕೆ ಅಂತ. ಅಷ್ಟು ಒಳ್ಳೆ ವ್ಯಕ್ತಿ ಸತೀಶ್ ಧವನ್, ಕಣ್ಣಿಗೆ ಕಾಣಲ್ಲ. ಅದಕ್ಕಾಗಿ ಶ್ರೀಹರಿಕೋಟಕ್ಕೆ ಸತೀಶ್ ಧವನ ಉಡಾವಣೆ ಕೇಂದ್ರ ಎಂದು ನಾಮಕರಣ ಮಾಡಿದೀವಿ. ಸುಮ್ಮನೆ ಮಾಡರಲ್ಲ. ಇಸ್ರೋದ 10-12 ಜನ ಇಸ್ರೋ ಮೆಂಬರ್ಸ್ ಇದ್ರೆ, ಆದ್ರೂ ನಾವು ಸತೀಶ್ ಧವನ ಉಡಾವಣೆ ಓದೋ ಸಂದರ್ಭದಲ್ಲಿ ಶ್ರೀಹರಿಕೋಟ ಸುಮ್ಮನೆ ಓದ್ಬಿಡೋದ. ಏನ್ ಶ್ರೀಹರಿಕೋಟ ಅಂದ್ರೆ ಏನು? ಈ ಶ್ರೀಹರಿಕೋಟ ಫುಲಿಕಾಟ್ ಸರ್ವದಲ್ಲಿ ಕಂಡು ಬರುವಂಥದ್ದು. ಅದೊಂದು ಲೇಕ್ಸ್. ಆ ಭಾಗದಲ್ಲಿ ಸತೀಶ್ ಧವನ ಎಂದು ನಾಮಕರಣ ಮಾಡಿದೀವಿ, ಉಡಾವಣೆ ಮಾಡುವಂಥ ಪ್ಲೇಸ್. ಯಾಕೆ ಮಾಡಿ ಅಂದ್ರೆ ಇದು ಪ್ರಾಜೆಕ್ಟ್ ಸಕ್ಸಸ್ ಆಗೋದ್ರಿಂದ. ಅತ್ಯಂತ ದೀರ್ಘಾವಧಿ ಇಸ್ರೋ ಪ್ರೆಸಿಡೆಂಟ್ ಆಗಿರ್ತಾನೆ ಮತ್ತು ಈ ಪ್ರಾಜೆಕ್ಟ್ಗೆ ಬಹಳ ಕಾರಣಕರ್ತ ಆಗಿರ್ತಾನೆ ಸತೀಶ್ ಧವನ್. ಅದಕ್ಕಾಗಿ ಸತೀಶ್ ಧವನ ಉಡಾವಣೆ ಕೇಂದ್ರ ಶ್ರೀಹರಿಕೋಟ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಇವ್ರು ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ನನ್ನ ಹೇಳ್ತಾ ಇರೋದು, ಸೋಲಿರ್ಲಿ ಗೆಲುವಿರ್ಲಿ, ನಾವು ಹೆಂಗೆ ಎದುರಿಸ್ಬೇಕಂತಂದಾಗ ಇಂಥ ಮಹಾನ್ ವ್ಯಕ್ತಿಗಳು ಸ್ಟೋರಿ ಓದ್ಬೇಕು.
ಇಂಥವರೆಲ್ಲ ಓದಿದಾಗ ನೀವು ಪವರ್ಫುಲ್ ಆಗಕ್ಕೆ ಸಾಧ್ಯ, ಇಲ್ಲಿದ್ರೆ ಆಗಕ್ಕ ನೀವು ಏನು ಟಿಫಲ್ ಆಗಿ ಹೊಡೆದ್ರೆ ಸಕ್ಸಸ್ ಆಗಲ್ಲ. ಓಕೆನಾ? ಇದೆಲ್ಲ ಓದ್ಬೇಕು. ಓಕೆನಾ? ಈಗ ಇದು ಆಯ್ತು. ಇದು ಆದ ನಂತರ ಭಾರತ ದೇಶ ಮೊದಲ ಕಾಲಿಟ್ಟಿತ್ತು, ರುಚಿ ಸಿಕ್ತು, ಸಕ್ಸಸ್ ಆಯಿತು. 100 ಪ್ರಾಜೆಕ್ಟ್ಗಳು ಸಕ್ಸಸ್ ಮಾಡಿದ್ದೀವಿ. ಇಡೀ ವಿಶ್ವ ತಿರುಗಿ ನೋಡಂಗೆ ಮಾಡ್ತೈತಿ. ಇಸ್ರೋ 2007ರಲ್ಲಿ, ಎಲ್ಲಿ 2013ರಲ್ಲಿ ಮಂಗಳಯಾನ ಮಾಡಿದ್ದೀವಿ, 2008ರಲ್ಲಿ ಚಂದ್ರಯಾನ 1 ಮಾಡಿದ್ದೀವಿ. ಹೀಗೆ ಹಲವಾರು ಯೋಜನೆಗಳು, ದೊಡ್ಡ ದೊಡ್ಡ ಯೋಜನೆಗಳು ಮಾಡ್ಕೊಂಬಂದ್ರೆ ಅವೆಲ್ಲ ನಿಮ್ಮ ಟೆಕ್ನಾಲಜಿ ಓದ್ತೀರಿ. 2007ರಲ್ಲಿ ಏಪ್ರಿಲ್ ಮಂತಲ್ಲಿ 2007 ಆ ಟೈಮಲ್ಲಿ ಒಂದು ಭಾರತ ದೇಶ 104 ಉಪಗ್ರಹವು PSLV C-37 ಎಷ್ಟೋ PSLV C-37 ಅದರ ಆಧಾರದ ಮೇಲೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಉಪಗ್ರಹವನ್ನು ಏಕಕಾಲದಲ್ಲಿ ಉಡಾವಣೆ ಮಾಡಿದ ಯಾವುದಾದ್ರೂ ದೇಶ ಇದ್ರೆ ಅದು ನನ್ನ ದೇಶ. ಯಾವುದು? ಭಾರತ. ಅಂತ ಸಾಧನೆ ನಮ್ಮ ಇಸ್ರೋ ಮಾಡ್ತಾ ಇದೆ. ಹಾಗಾಗಿ ಇವತ್ತಿನ ಮೋದಿ ಎಲ್ಲಿ ಹೋಗ್ತಾನೆ ಅಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಯಾಕಂದ್ರೆ ಮುಂದೊಂದು ದಿನ ಭಾರತ ದೇಶ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಸಿಗಲ್ಲ. ಹಾಗಾಗಿ ನಾವು ಇವಾಗ್ಲಿದ್ದು ಅವ್ರ ಜೊತೆ ಸ್ನೇಹವನ್ನು ಬೆಳೆಸಬೇಕು ಅಂತ ಹೇಳುತ್ತೆ. ಇವತ್ತು ಭಾರತ ದೇಶ, ಚೀನಾ ನೋಡಿ ಫೇಮಸ್. ಚೀನಾ ಅಲ್ಲಿ ಟೆಕ್ನಾಲಜಿಯಲ್ಲಿ ಚೀನಾ ಯಾವಾಗೋ ಸಾಧನೆ ಮಾಡಿದೆ. ಅಷ್ಟು ಸ್ಪೇಸ್ ಟೆಕ್ನಾಲಜಿಯಲ್ಲಿ ತುಂಬ ಫೇಮಸ್ ಆದ ಚೀನಾ 1962 ಅಲ್ಲಿ, ಹೌದಾ? 1062ರಲ್ಲಿ ಚೀನಾ ಯುದ್ಧ ಮಾಡಿದೆ. ಆದರೆ ಈಗ ಭಾರತ ತಂಟೆಗೆ ಬರಲ್ಲ, ಭಾರತ ಹತ್ರ ಕೂಡ ಬರಲ್ಲ. ಯಾಕೆ ಬರ್ತಾ ಇಲ್ಲ ಅಂದ್ರೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಇದಾಗಿದೆ ಟೆಕ್ನಾಲಜಿಯಲ್ಲಿ. ಕೊಯ್ಕಂದ್ರೆ ನಾಯಿ ಬದಿಯಂಗೆ ಗೊತ್ತಾರೆ, ಏನು ಅನ್ನಂಗಿಲ್ಲ ಅಲ್ಲಿ. ಅದಕ್ಕಾಗಿ ನರೇಂದ್ರ ಮೋದಿಜಿ ಎಷ್ಟು ಪವರ್ಫುಲ್ ಕ್ಯಾಂಡಿಡೇಟ್ ಗೊತ್ತಾ ನಿಮಗೆ? ಯಾಕಂತಂದಾಗ 2014ರಲ್ಲಿ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿ ಮಾರ್ಚ್ 26ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ಕೋತಾರೆ. ಮಾಡಿದ ಮ್ಯಾಗ ಭಾರತ ದೇಶದಲ್ಲಿ ಒಂದು ಸಣ್ಣದಾದ ರಾಷ್ಟ್ರ ಯಾವುದಂದ್ರೆ ಭೂತಾನ್. ಯಾವ ರಾಷ್ಟ್ರ ರೀ? ಭೂತಾನ್. ಈ ಭೂತಾನ್ ರಾಷ್ಟ್ರ ಅವಾಗ ಹೇಳುತ್ತೆ ಭಾರತ ದೇಶದ ಹೀಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡ ಪ್ರಧಾನಿಯಾಗಿ ಆಯ್ಕೆ ಆಗಿದ್ದಾರೆ ನರೇಂದ್ರ ಮೋದಿಜಿ. ನನ್ನ ದೇಶಕ್ಕೆ ಬರ್ತಂತ ಅಮೆರಿಕ ಕಾಯ್ತಾ ಇರುತ್ತೆ, ರಷ್ಯಾ ಕಾಯ್ತಾ ಇರುತ್ತೆ, ಚೀನಾ ಕಾಯ್ತಾ ಇರುತ್ತೆ, ಇರಾನ್ ಕಂಟ್ರಿಗಳು ಕಾಯ್ತಾ ಇರುತ್ತೆ, ಸೈಬೇರಿಯನ್ ಕಂಟ್ರಿಗಳು ಕಾಯ್ತಾ ಇರುತ್ತೆ. ಆದರೆ ನರೇಂದ್ರ ಮೋದಿಜಿ ಎಲ್ಲಿ ಹೋಗಿರಲ್ಲ. ಎಲ್ಲಿ ಹೋಗ್ತಾನೆ ಅಂದ್ರೆ ಭೂತಾನ್ ರಾಜಧಾನಿ ಥಿಂಪುಗೆ ಹೋಗ್ತಾನೆ. ಅಲ್ಲಿ ಯಾಕೆ ಹೋಗ್ತಾನೆ ಗೊತ್ತಾ ನರೇಂದ್ರ ಮೋದಿಜಿ? ಅಲ್ಲಿ ಯಾವ ಉದ್ದೇಶಕ್ಕೆ ಹೋಗ್ತಾನೆ ಗೊತ್ತಾ? ಇಲ್ಲಿ ಚೀನಾನ ಮಕ್ಕಳು ಅಲ್ಲಿ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಲ್ಲಿ ಚೀನಾದವ್ರು ಯಾವಾಗ ಅಟ್ಯಾಕ್ ಮಾಡ್ತಾರಲ್ಲ ಆ ಸಂದರ್ಭಗಳು ಅವರನ್ನು ಬಾಯಿ ಮುಚ್ಚಬೇಕಾದ್ರೆ ಹತ್ತಿರದ ಸಂಬಂಧಿಗಳು ಚೆನ್ನಾಗಿರ್ಬೇಕು, ನಮ್ಮ ಸುತ್ತಮುತ್ತವರು. ಅವಾಗ ಇಡೀ ಭೂತಾನ್ನ ಬೌಂಡ್ರಿಗಳಲ್ಲಿ ಇವತ್ತು ಚೀನಾದ ನಮ್ಮ ಭಾರತೀಯ ಸೈನಿಕರಿದ್ದಾರೆ. ಇಡೀ ಭೂತಾನ್ ಕಾಯ್ತಾ ಇರೋದು ನಮ್ಮ ಭಾರತೀಯರಿದ್ದಾರೆ. ಹಾಗಾಗಿ ಇವತ್ತು ಚೀನಾ ಸೈಲೆಂಟ್ ಆಗಿದೆ. ಇದು ಸ್ಟ್ರಾಟಜಿ. ಫಸ್ಟ್ ಹೋಗಿ ಸೆಲೆಬ್ರೇಷನ್ ಮಾಡ್ತಾನೆ ದೇಶದ ಪ್ರಧಾನಿಯಾಗಿ. ಆಮೇಲೆ 2019ರಲ್ಲಿ 2ನೇ ಪ್ರಧಾನಿಯಾಗಿ ನರೇಂದ್ರ ಮೋದಿಜಿ ಆಯ್ಕೆ ಆಗ್ತಾನೆ. 2ನೇ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಆಯ್ಕೆ ಆದಾಗ ಅವಾಗ ನರೇಂದ್ರ ಮೋದಿಜಿ ಏನು ಮಾಡ್ತಾನೆ ಗೊತ್ತಾ? ಅವಾಗ ಫಸ್ಟ್ ಸಾರಿ ಬಂದಿಲ್ಲ, ಈ ಸಾರಿ ಬರ್ತಾನೆ ಅಂತ ಕೇಳಿ ಎಲ್ಲ ಅಮೆರಿಕ ಬಲಿಷ್ಠ ರಾಷ್ಟ್ರಗಳು ಕಾಯ್ತಾ ಇರುತ್ತೆ. ಆದ್ರೂ ಹೋಗಿರಲ್ಲ. ಏನು ಮಾಡ್ತಾನೆ? ಮಾಲ್ಡೀವ್ಸ್ಗೆ ಹೋಗ್ತಾನೆ. ಎಲ್ಲಿ ಹೋಗ್ತಾನ್ರಿ? ಮಾಲ್ಡೀವ್ಸ್ಗೆ ಹೋಗ್ತಾನೆ. ಮಾಲ್ಡೀವ್ಸ್ಗೆ ಯಾಕೆ ಹೋಗ್ತಾನೆ ಗೊತ್ತಾ? ಈ ಪಾಕಿಸ್ತಾನದವರು ಈ ಗುಜರಾತಿನ ಕಚ್ ಪ್ರದೇಶ ಈ ಭಾಗಕ್ಕೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಫುಲ್ಲು. ಈ ಪ್ರದೇಶ ಸರ್ ಕ್ರೀಕ್ ಪ್ರದೇಶ ನಂದು, ನನ್ನ ಕೊಡು ಅಂತ ಕೇಳಿ ಇವರು ತುಂಬ ಜಗಳಾಡ್ತಾ ಇದ್ದಾರೆ. ಮಾಲ್ಡೀವ್ಸ್ಗಳನ್ನು ಒಳಗೆ ತಗೊಂಡು ಮಾಲ್ಡೀವ್ಸ್ಲಿದ್ದು ಬೆಂಕಿ ಹಚ್ಚಿ ಬಿಟ್ಬಿಟ್ರೆ ಈ ನನ್ನ ಮಕ್ಕಳು ಹಿಂದೆ ಸರಿತಾರೆ ಅಂತ ಕೇಳಿ ಏನು ಮಾಡಿದ್ರು? ಮಾಲ್ಡೀವ್ಸ್ ಸೈನಿಕರನ್ನು ತಗೊಂಡು ಭಾರತ ದೇಶ ಸೈನಿಕರು ಕಾಯ್ತಾ ಇದ್ದಾರೆ. ಆಯ್ತಾ? ಇಷ್ಟು ಪವರ್ಫುಲ್ ಇವತ್ತು ದೇಶ, ಇಷ್ಟು ಸೇಫ್ಟಿ ಇದೆ ಗೊತ್ತಾ? ಪಾಕಿಸ್ತಾನ ಅವರು ಮೊನ್ನೆ ರೀಸೆಂಟ್ಲಾಗಿ ನಮ್ಮ ದೇಶದ ನಮ್ಮ ಹಿಂದೂ ಮಹಿಳೆ ಮ್ಯಾಗ ಅಟ್ಯಾಕ್ ಮಾಡಿದ್ರು ಗೊತ್ತಲ್ಲ? ಅಟ್ಯಾಕ್ ಮಾಡಿದ್ರು ಎಲ್ಲಿ? CH ಭಾಗ, ಜಮ್ಮು ಆ್ಯಂಡ್ ಕಾಶ್ಮೀರ ಪ್ರದೇಶದಲ್ಲಿ, ಹೌದಾ? ಆಪರೇಷನ್ ಸಿಂಧೂರು ಮಾಡಿದ್ರಲ್ಲ, ಆಪರೇಷನ್ ಸಿಂಧೂರು ನೋಡಿ. ನೀವು ನಂಬಲ್ಲ, ನಿಮ್ಗೆ ಯಾರಿಗೆ ಗೊತ್ತಾ? ಮದುವೆಯಾಗಿ 9 ದಿನ ಆಗಿತ್ತು ಹೆಣ್ಮಗುಗೆ. ಪಾಕಿಸ್ತಾನದ 9 ಪ್ಲೇಸ್ಗಳಿಗೆ ಟಾರ್ಗೆಟ್ ಮಾಡಿದ್ದಾನೆ. ಯಾಕೆ 10 ಪ್ಲೇಸಿಗೆ ಮಾಡ್ಬೇಕಿತ್ತು? 9 ದಿನ ಆಗಿತ್ತು ಹೆಣ್ಮಗುಗೆ. 9 ದಿನ ಹೆಣ್ಮಗುಗೆ ಮದುವೆಯಾಗಿ ಕೊಲೆ ಮಾಡಿದ 9 ಪಾಕಿಸ್ತಾನದ ಊರುಗಳಿಗೆ ಉಡಾಯಿಸಿದ್ದಾನೆ. ಯಾರು? ನಮ್ಮ ದೇಶದವರು. ಅಷ್ಟು ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಆಗಿದ್ದಾರೆ. ಆದರೆ ಅವರು ಏನು ಮಾಡಿದರು? 9 ನಮ್ಮ ಮೇನ್ ಪ್ಲೇಸ್ಗಳಿಗೆ ಟಾರ್ಗೆಟ್ ಮಾಡಿ ಭಾರತ ಉಡಾಯಿಸಿದ್ದಂತ ಅಂದ್ಕೊಂಡು ಅವ್ರೇನು ಮಾಡಿದ್ರು ಹೇಳಿ? ಅವರು ಡ್ರೋನ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಆದರೆ ಭಾರತೀಯರಷ್ಟು ಸರಳ ಅಲ್ಲ. ಬರೀ ಬೌಂಡ್ರಿ ದಾಟದಷ್ಟಿಗೆ ರಿಟರ್ನ್ ಹೊಡಿತಿದ್ರು, ದಡಮ್ ಹೊಡೆದು ವಾಪಸ್ ಬೀಳ್ತಿದ್ದು.
ಡ್ರೋನ್ ಇಂಡಿಯಾಗೆ ಬರೋ ಚಾನ್ಸೇ ಇಲ್ಲ, ಹಂಗೂ ಅಟ್ಯಾಕ್ ಮಾಡ್ತಿದ್ರು. ಹೆಂಗಿದೆ ಗೊತ್ತಾ ಟೆಕ್ನಾಲಜಿ ಸರ್? GPS ಗ್ಲೋಬಲ್ ಪ್ರೊಸೆಸಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಟಾರ್ಗೆಟ್ ಹೆಂಗೆ ಗೊತ್ತಾ ನಿಮಗೆ? ನಾನು ಇಲ್ಲೇ ಕುಂತು ಪಾಕಿಸ್ತಾನದ ಪ್ರಧಾನಿಯ ಪಾರ್ಲಿಮೆಂಟ್ ಹಾಲಲ್ಲಿ ಬಾಂಬ್ ಎತ್ತಬಹುದು ನಾನು, ಆ ಥರ ಟೆಕ್ನಾಲಜಿ ಇದೆ. ಹಾಗಾಗಿ ನೀವು ಇವತ್ತು ಈ ಎಲ್ಲ ಟೆಕ್ನಾಲಜಿಗಳು ಓದ್ಬೇಕು. ಈ ಟೆಕ್ನಾಲಜಿಯಿಂದಾಗಿ ನೀವು ಬರೀ ಎಕ್ಸಾಮ್ ಪರ್ಪೋಸಾಗಿ ಓದಬಾರ್ದು. ಯಾಕಂದ್ರೆ ನಾನು ಕೂಡ ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ, ಎಷ್ಟು ಚಂದ ಓದ್ತೀನಿ ಗೊತ್ತಾ ಟೆಕ್ನಾಲಜಿಯಲ್ಲಿ. ನನಗೆ ತುಂಬ ಏನು SLV ಅಂದರೆ ಏನು, PSLV ನೋಡಿ, SLV ಅಂದ್ರೆ ಏನು, GSLV ಅಂದ್ರೆ ಏನು, PSLV ಅಂದ್ರೆ ಏನು, ಯಾಕೆ GSLV PSLV ವ್ಯತ್ಯಾಸ ಏನು, ಅವು PSLV ಯಾಕೆ ಉಡಾವಣೆ ಮಾಡ್ತಿದ್ರು, ಎಷ್ಟು ವೇಟ್ ಇರಬೇಕು, ಅದೆಲ್ಲ ಸಮಗ್ರವಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿದ್ದಾಗ ನಿಮ್ಗೆ ಇದಾಗುತ್ತೆ. ಈಗ ಇಸ್ರೋ ಏನು ಮಾಡ್ತಾ ಇದೆ ಅಂದರೆ ಪ್ರತಿ ಕ್ಷಣದಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದೆ. ಎಂತ ಯೋಜನೆಗಳು. ಚಂದ್ರಯಾನ 1, 2 ಫೇಲ್ ಆಯ್ತಾ, ಬಿಟ್ರ 3rd ಅಲ್ಲಿ ಸಕ್ಸಸ್ ಮಾಡಲಿಲ್ವಾ? ಈಗ ಮತ್ತೆ ಚಂದ್ರಯಾನ 4, ಸೂರ್ಯಯಾನ ಮಾಡಿದ್ರು, ಮಂಗಳಯಾನ ಮಾಡಿದ್ರು, ಈ ಶುಕ್ರಯಾನ ಕೈಗೊಳ್ತಾ ಇದ್ದಾರೆ. ಶುಕ್ರಯಾನ ಕೈಗೊಳ್ತಾರೆ, ನಾಳೆ ಮತ್ತೆ ಶನಿ ಗ್ರಹ ಕೈ ಹಾಕಿದ್ರೆ ಮಂಗಳ ಗ್ರಹ ಕೈ ಹಾಕಿದ್ದಾರೆ. ಈ ಥರ ಅಷ್ಟು ಪವರ್ಫುಲ್ ಆಗಿ ಇಂಡಿಯಾ ಬೆಳೀತಾ ಇದೆ. ಹಾಗಾಗಿ ನಿಮ್ಗೇನು ಮಾಡಬೇಕು, ಇದ್ರ ಬಗ್ಗೆ ಆ ಕ್ವಶನ್ ಪೇಪರ್ ಎಲ್ಲಿ ಹೋಯ್ತಾನೆ ಬಿಡೋದು. 61 ಕ್ವಶನ್ಸಾ? ಓಕೆ, 61 ಕ್ವಶನ್ಸ್ ಇದೆ. ಹಾಗಾಗಿ ಇದ್ರ ಬಗ್ಗೆ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಸಮಗ್ರವಾಗಿ ಪದೇ ತಿಳ್ಕೊಬೇಕು, ತಿಳ್ಕೊಂಡು ಓದಬೇಕು ಎಕ್ಸಾಮ್ಗಳಲ್ಲಿ. ನನ್ನ ಪ್ರಿನ್ಸಿಪಲ್ ಏನಂತಂದರೆ ಯಾವ್ದಾರ ಒಂದು ಗೌರ್ಮೆಂಟ್ ಜಾಬ್ ಮಾಡೋಕ್ಕಿಂತ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡು ಓದಬೇಕು. ಓಕೆನಾ? ನೆಕ್ಸ್ಟ್ ನೋಡಿ, ಇಸ್ರೋ DRDO ಆಯ್ತಾ, ಇದಕ್ಕೆ ಸಂಬಂಧಪಟ್ಟ ಕೀ ಆನ್ಸರ್ ಏನು ಗೊತ್ತಾ? ಇದಕ್ಕೆ ಒಂದು ಸಿ. ಇದು ಕ್ವಾಂಟಮ್ ಮೆಕ್ಯಾನಿಕಲ್ ತಂತ್ರಜ್ಞಾನ ಬಳಸಿಕೊಂಡು ಸುರಕ್ಷಿತ ಸವನಗಳನ್ನು ಇದು ಮಾಡುವಂಥದ್ದು. ಓಕೆ, ಇದರೆಲ್ಲ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ ಎಷ್ಟು ಗೊತ್ತಾ? ಕ್ವಶನ್ ನಂಬರ್ ಎಷ್ಟು ಅಂತಂದ್ರೆ 61. ಓಕೆ, ಕ್ವಶನ್ ನಂಬರ್ 61. ಯಕ್ಷಗಾನಕ್ಕೆ ಸಂಬಂಧಿಸಿದಂತೆ ಏನ್ರಿ? ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವುಗಳನ್ನು ಪರಿಗಣಿಸಿ ಅಂತ ಕೇಳಿದಾನೆ. ಹಾಗಾದ್ರೆ ಯಕ್ಷಗಾನ ಶಾಸ್ತ್ರೀಯ ಸ್ಥಾನಮಾನದಲ್ಲಿ ಇದೆಯಾ? ಇಲ್ಲ. ಹಾಗಾದ್ರೆ ಒಂದು ದುಃಖದ ವಿಷಯ ಏನಪ್ಪ ಅಂದ್ರೆ ಕರ್ನಾಟಕದ ಯಾವ ನೃತ್ಯಗಳು ಶಾಸ್ತ್ರೀಯ ಸ್ಥಾನಮಾನದಲ್ಲಿ ಇಲ್ಲ. ಹೌದಾ? ಹಾಗಾದ್ರೆ ನಮ್ಮ ಕನ್ನಡ ಎಂಬ ಭಾಷೆ ಇದೆಯಲ್ಲ, ನಮ್ಮ ಕನ್ನಡ ಎಂಬ ಭಾಷೆಯು ಕನ್ನಡದ ಶಾಸ್ತ್ರೀಯ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಸ್ಥಾನಮಾನ ಪಡೆದಿದೆ. ಯಾಕಂದ್ರೆ ಕನ್ನಡ ಭಾಷೆಗೆ ಸುಮಾರು 2000 ಇತಿಹಾಸ ಇರುವುದರಿಂದ ಇಲ್ಲಿ ಕನ್ನಡಕ್ಕೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಶಾಸ್ತ್ರೀಯ ಸ್ಥಾನಮಾನ ಭಾಷೆಗಳಲ್ಲಿ ಪಡೆದಿದೆ. ಮತ್ತು ದ್ರಾವಿಡ ಭಾಷೆಗಳಲ್ಲಿ ಕೂಡ ನಮ್ಮ ಕನ್ನಡ ಇದೆ. ಆದರೆ ಇಲ್ಲಿ ಯಕ್ಷಗಾನ ಅನ್ನೋದು ನಮ್ಮ ರಾಜ್ಯದ ನೃತ್ಯ ಇಲ್ಲ. ಶಾಸ್ತ್ರೀಯ ನೃತ್ಯಗಳಲ್ಲಿ ಸ್ಥಾನದಲ್ಲಿ ಎಷ್ಟು ನೃತ್ಯಗಳಿದಾವೆ? 8ಗಳಿದಾವೆ. ಕಥಕ, ಕಥಕಳಿ, ಮೋಹಿನಿಯಟ್ಟಂ ಮತ್ತು ಕುಚಿಪುಡಿ, ಆಮೇಲೆ ಭರತನಾಟ್ಯ ಮತ್ತು ಸತ್ರಿಯ, ಬಿಹು ಮತ್ತು ಹೀಗೆ 8 ಶಾಸ್ತ್ರೀಯ ನೃತ್ಯಗಳಿದ್ದಾವೆ. ಮ್ಯಾಚ್ ದ ಫಾಲೋವಿಂಗ್ ಹೊಂದಿಸಿ ಬರೆಯಿರಿ. ಒಂದು ಕಡೆ ನೃತ್ಯಗಳು, ಇನ್ನೊಂದು ಕಡೆ ರಾಜ್ಯಗಳು ಕೊಟ್ಟು ನೀವು ಯಾವುದನ್ನು ಆಯ್ಕೆ ಮಾಡ್ರಿ ಅಂತ ಕೊಡ್ತಾನೆ. ಹುಷಾರವಾಗಿ ನೋಡ್ರಿ. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಒಂದು ಕ್ವಶನ್ಸ್ ಪಕ್ಕ ಕೇಳ್ತಾನೆ. ಹಾಗಾದ್ರೆ ಇಲ್ಲಿ ಕೇಳಿದ್ದೀನಿ, ಯಕ್ಷಗಾನ ಬಗ್ಗೆ ಕ್ವಶನ್ಸ್ ಎತ್ತಿದ್ದೀನಿ, ತುಂಬಾ ಪವರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಯಕ್ಷಗಾನ ಅನ್ನೋದು ಒಂದು ನೃತ್ಯ, ಒಂದು ಸಂಗೀತ, ಇನ್ನೊಂದು ಸಂಭಾಷಣೆ, ಇನ್ನೊಂದು ವಿಸ್ತಾರವಾದ ವೇಷಭೂಷಣಗಳನ್ನು ಏನಿದೆ ಸಾಂಪ್ರದಾಯಿಕ ರಂಗಭೂಮಿ. ಇದು ವೇಷಭೂಷಣ ಅಂತಿದೆಯಲ್ಲ, ಇದು ನೇರವಾಗಿ ಯಾವ ನೃತ್ಯಕ್ಕಿದೆ ಅಂತ PC-ಗೆ 2012ರಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳಿದ್ದಾನೆ ಕಣ್ರಿ. ಇದೇ ಸಿವಿಲ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಕೇಳಿದ್ದಾನೆ. ಹೌದಾ? ನೋಡಿ ಏನು ಕೇಳಿದಾನೆ, ಇದೇ ಸ್ಟೇಟ್ಮೆಂಟ್ ಕೇಳಿದಾನೆ. ನೃತ್ಯ, ಸಂಗೀತ ಮತ್ತು ಸಂಭಾಷಣೆ ಮತ್ತು ವಿಸ್ತಾರವಾದ ವೇಷಭೂಷಣಗಳನ್ನು ಈ ಕೆಳಗಿನ ಯಾವ ಸಾಂಪ್ರದಾಯಿಕ ನೃತ್ಯಕ್ಕಿದೆ ಅಂತ ಕೇಳಿದ್ದ. ಯಾವ ನೃತ್ಯಕ್ಕಿದೆ ರೀ? ಯಕ್ಷಗಾನಕ್ಕಿದೆ. ಯಕ್ಷಗಾನಗಿದೆ. ಹಾಗಾದ್ರೆ ಯಕ್ಷಗಾನ ಮುಖ್ಯವಾಗಿ ಕರಾವಳಿಯ ಕರ್ನಾಟಕ, ಕೆಲವು ಕೇರಳದ ಭಾಗಗಳಲ್ಲಿ ಇದು ಇದೆ. ಹಾಗಾದ್ರೆ ಕರ್ನಾಟಕದಂತಂದಾಗ ಇಲ್ಲಿ ಕರ್ನಾಟಕ ಅಂದಾಗ ಇಲ್ಲಿ ನೋಡಿ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಈ ಕರಾವಳಿಯ 3 ಜಿಲ್ಲೆಗಳಿರುವ ಕುಮಟಾ, ಹೊನ್ನಾವರ, ಭಟ್ಕಳ, ಶಿರಸಿ, ಪಿರ್ಸಿ ಇವೆಲ್ಲ ಏನದವಲ್ಲ, ಆ ಭಾಗದಲ್ಲಿ ಫೇಮಸ್ ಏನು? ಯಕ್ಷಗಾನ ಫೇಮಸ್ಸು. ಅಲ್ಲಿ ನಮ್ಮ ಕೇರಳ ಹತ್ತಿರ ಇರೋದ್ರಿಂದ ಕೇರಳದ ಕೆಲವುಗಳಲ್ಲಿ ಹಂಚಿಕೆ ಆಗಿದೆ. ಓಕೆ, ಇದು ಸ್ಟೇಟ್ಮೆಂಟ್ ಏನಾಗಿದೆ ರೀ? ಸರಿ ಇದೆ. ಇಲ್ಲಿ ಓದಬೇಕಾಗಿದ್ದು ಇದರ ವಿಷಯಗಳನ್ನು ಬೌದ್ಧ
ಬೌದ್ಧದ ಜಾತಕ ಕಥೆಗಳಲ್ಲಿ ಮಾತ್ರ ಏನೋ ಆಧರಿಸಿದೆ. ಇವುಗಳಲ್ಲಿ ಯಾವುದು ಸರಿ ಇದೆ? ಸೊ 1 and 2 ಸರಿ. ಯಾಕಂತಂದ್ರೆ ಇಲ್ಲಿ ಬೌದ್ಧ ವಿಷಯಗಳಲ್ಲಿ ಬೌದ್ಧರ ಜಾತಕ ಕಥೆಗಳಲ್ಲಿ ಅಷ್ಟೇ ಇಲ್ಲ, ಏನಿದೆ ಅಂತಂದ್ರೆ ಹಿಂದೂ ಮಹಾಭಾರತ, ರಾಮಾಯಣ ಮತ್ತು ಪುರಾಣಗಳಲ್ಲಿ ಕೂಡ ಕಂಡು ಬರುತ್ತದೆ. ಮಹಾಭಾರತ, ರಾಮಾಯಣ, ಪುರಾಣ ಮತ್ತು ಬೌದ್ಧ ಧರ್ಮದ ಜಾತಕ ಕಥೆಗಳ ಬಗ್ಗೆ ಸಂಪೂರ್ಣವಾಗಿ ಈ ಯಕ್ಷಗಾನವನ್ನು ಸಂಪೂರ್ಣವಾಗಿ ಆಧರಿಸಿದೆ. ಇಲ್ಲಿ ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ಗಳು ಬರುತ್ತೆ. ಯಕ್ಷಗಾನದ ಪ್ರಕಾರಗಳು ಎಷ್ಟು ಅಂತ ಕೇಳ್ತಾನೆ. ಎಷ್ಟು ಪ್ರಕಾರ ಇದಾವೆ ಯಕ್ಷಗಾನದ? 2. ಯಾವ್ಯಾವ್ರಿ? ರಂಗನತಿಟ್ಟು, ಬಡಗತಿಟ್ಟು, ತೆಂಗುತಿಟ್ಟು, ಇನ್ನೊಂದು ಬಡಗತಿಟ್ಟು. ನನಗೆ ಗೊತ್ತಿಲ್ಲದ ಪ್ರಕಾರಗಳು ಕೇಳ್ತೀನ. ಓಕೆ, ಹಾಗಾದ್ರೆ ಬಡಗುತಿಟ್ಟಿನಲ್ಲಿ ಮತ್ತೆ ಸ್ವಲ್ಪ ಪ್ರಕಾರಗಳಿದಾವ. ಹೇಳಮ್ಮ, ಕರಾವಳಿ ಎಲ್ಲ ಹೇಳು. ಗೊತ್ತಿಲ್ವಾ? ನೀನ್ ಯಕ್ಷಗಾನ ಆಡಕ್ ಬರ್ತಾ? ನೋಡ್ತೀನಿ, ಎಲ್ಲಾರು ನೋಡ್ತಾರೆ. ನಿನಗೆ ಆಡಕ್ ಬರುತ್ತಾ? ಬರಲ್ಲ. ಓಕೆ ಓಕೆ ಓಕೆ, ಇದು ಈಗ 61 ಹೋಯ್ತು, ಆಯ್ತಾ? ಕ್ವಶನ್ ನಂಬರ್ 62. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62ರಲ್ಲಿ ಇಲ್ಲಿ ಎಕ್ಸಾಮ್ ಕೇಳ್ತಾನೆ. ಏನಪ್ಪಾ ಅಂತ ಕೇಳ್ತಾನೆ ಅಂದ್ರೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳಲ್ಲಿ ಪಟ್ಟದಕಲ್ಲು ಕೇಳಿದಾನೆ. ಏನ್ ಕೇಳಿದಾನ್ರಿ? ಪಟ್ಟದಕಲ್ಲು. ಇಲ್ಲಿ 44 ಪ್ಲೇಸ್ ಸೇರ್ಪಡೆ ಆಗಿದ್ದೀವಿ. ಅದರಲ್ಲಿ ಕರ್ನಾಟಕದ 4 ಪ್ಲೇಸ್ಗಳು ಸೇರ್ಪಡೆ ಆಗಿದೆ. ಅವು ಯಾವ್ಯಾವಪ್ಪ ಅಂತಂದಾಗ, ಒಂದೇದು ಯಾವುದು ಅಂದ್ರೆ ಹಂಪಿ. 1986ರಲ್ಲಿ ಹಂಪಿ ಸೇರ್ಪಡೆ ಆಗಿದೆ. 1987ರಲ್ಲಿ ಯಾವ್ದು ಸೇರ್ಪಡೆ ಆಗಿದೆ? ಪಟ್ಟದಕಲ್ಲು ಸೇರ್ಪಡೆ ಆಗಿದೆ. 2012ರಲ್ಲಿ ಯಾವ್ದು ಸೇರ್ಪಡೆ ಆಗಿದೆ? ಪಶ್ಚಿಮ ಘಟ್ಟಗಳು ಸೇರ್ಪಡೆ ಆಗಿದೆ. 2023ರಲ್ಲಿ ಹೊಯ್ಸಳರ ದೇವಾಲಯ ಸೇರ್ಪಡೆ ಆಗಿದೆ. ಟೋಟಲು 4 ಪ್ರದೇಶಗಳು ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದೆ. ಹೌದಾ? ಅವನು ಕೇಳಿದ್ದು ಏನು ಕೇಳಿದಾನೆ? ಪಟ್ಟದಕಲ್ಲು ಬಗ್ಗೆ ಕೇಳಿದಾನೆ. ಪಟ್ಟದಕಲ್ಲು ಶಿಲಾ ಕೆತ್ತನೆಯ ಬೌದ್ಧ ಮಠಗಳು, ರಾಂಗು. ಇಲ್ಲಿ ದೇವಾಲಯಗಳು, ವಾಸ್ತುಶಿಲ್ಪದ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಮಿಶ್ರಣವನ್ನು ಒಳಗೊಂಡಿರೋ ಏಕೈಕ ಬಾದಾಮಿ ಚಾಲುಕ್ಯರಲ್ಲಿ ಬರುವಂತ ಪಟ್ಟದಕಲ್ಲು. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೋಟ. ಹೌದಾ? ಇವು 4 ಬಾದಾಮಿಯ ಚಾಲುಕ್ಯರ ಬಲ ಎಂದು ಕರೆಯಕ್ಕೆ ಕಾರಣಕರ್ತವಾಗಿದೆ. ಏನಂದ್ರಿ? ಬಾದಾಮಿಯ ಚಾಲುಕ್ಯರ ಬಲ ಎಂದು ಕರೀತೇವೆ. ಚಾಲುಕ್ಯರ ಬಲ ಎಂದು ಕರೀತೀವಿ. ಗೊತ್ತಿದೆಯಾ? ಚಾಲುಕ್ಯರ ಬಲ ಎಂದು ಕರಿತೀವಿ, ಗೊತ್ತಿರ್ಲಿ. ಓಕೆ, ಚಾಲುಕ್ಯರ ಬಲ ಎಂದು ಕರೆಯಲಾಗುತ್ತದೆ. ಓಕೆನಾ? ಸೊ ಹಾಗಾದರೆ ನಾಗರ ಮತ್ತು ದ್ರಾವಿಡರ ಶೈಲಿಯ ಮಿಶ್ರಣ. ಹೌದಾ? ಯಾವ ಶೈಲಿ? ನಾಗರ ಮತ್ತು ದ್ರಾವಿಡ ಶೈಲಿ ಮಿಶ್ರಣ ಯಾವುದು? ವೇಸರ ಶೈಲಿ. ಕಲ್ತೊಂದು ಹಾಕ್ಬೇಕು ನಿಮಗೆ. ಓಕೆನಾ? ಓಕೆ ನೋಡಿ, ಇಷ್ಟು ಶಾಣೆ ಆಯ್ತು ಅಂದ್ರೆ ಪಕ್ಕ ಒಂದು ಫೋಟೋ ಹಾಕ್ತೀನಿ ಬ್ಯಾನರ್ದಾಗ. ನನಗೆ ನಮ್ಮ ಮನೋಜನ್ ಅಂತ ಹುಡುಗರುಗಳು ಆಗ್ಬೇಕು. ಹೌದಲ್ಲ ಮನೋಜ್? ಪಾಪ ಮಧ್ಯರಾತ್ರಿ ಕಾಲ್ ಮಾಡಕ್ ಬೇಕಲ್ಲ. ನೋಡಿ, ನೃತ್ಯ ಪ್ರಕಾರಗಳು ಮತ್ತು ಅವುಗಳ ರಾಜ್ಯಗಳನ್ನು ಹೊಂದಿಸಿ ಬರೀರಿ. ಓಕೆನಾ? ಎಷ್ಟು ಜೋಡಿಗಳು ಸರಿಯಾಗಿವೆ? ದಿಸ್ ಇಸ್ ಜೋಡಿ. ಜೋಡಿ ಅಂತ ಬಂದರೆ ತುಂಬಾ ಡೇಂಜರ್ಸ್. ಪಕ್ಕ ಎಲ್ಲ ಗೊತ್ತಿರಲೇಬೇಕು. ಇದು ಈಜಿ ಇದೆ, ಗೊತ್ತಿದೆ. ಟಫ್ ಇದ್ರೆ ಜೋಡಿ. 1 ಜೋಡಿ ಸರಿ ಇದೆ, 2 ಜೋಡಿ ಸರಿ ಇದೆ, 3 ಜೋಡಿ ಸರಿ ಇದೆ, ಕೇವಲ 3 ಜೋಡಿ, ಕೇವಲ 1 ಜೋಡಿ, ಕೇವಲ ಎಲ್ಲ ಜೋಡಿ, ಮೇಲಿನೆಲ್ಲವೋ ಜೋಡಿ ಸರಿ. ಹಂಗೆ ಕೇಳ್ಬಿಡ್ತಾನೆ. ಇದು ಈಜಿ ಇದೆ, ನಿಮಗೆ ಬೇಗ ಅರ್ಥ ಆಗತ್ತೆ. ಡಿಫಿಕಲ್ಟ್ ಆಗಿ ಕೇಳ್ಬಿಟ್ರೆ ಅಮ್ಮ ಇಲ್ಲ ಅಪ್ಪ ಇಲ್ಲ. ಇಲ್ಲಿ ಪರ್ಫೆಕ್ಟ್ ಗೊತ್ತಿದ್ರೆ ಆನ್ಸರ್, ಇಲ್ಲಿಕಂದ್ರೆ ಇಲ್ಲ. ಮುಟ್ಟಕ್ ಹೋಗ್ಬಾಡ್ರಿ. ಜೋಡಿ ಡೇಂಜರ್. ಯಾಕಂದ್ರೆ ಜೋಡಿನ ಡೇಂಜರ್, ಗಂಡ ಹೆಂಡತಿ ಜೋಡಿ ಅದೊಂದು ಡೇಂಜರ್. ಓಕೆ, ಇಲ್ಲಿ ಮೋಹಿನಿ ಅಟ್ಟಂ. ಹೌದಾ? ಮೋಹಿನಿ ಅಟ್ಟಂ ಎಲ್ಲಿ ಬರುತ್ತೆ? ಕೇರಳ. ಸತ್ರಿಯ ಎಲ್ಲಿ ಬರುತ್ತೆ? ಆಸಾಂ. ಡೊಳ್ಳಿ ಕುಣಿತ ಎಲ್ಲಿ ಬರುತ್ತೆ? ಕರ್ನಾಟಕ. ಎಷ್ಟು ಜೋಡಿಗಳು ಸರಿ ಇದಾವೆ? 3 ಜೋಡಿಗಳು ಸರಿ ಇದೆ. ಓಕೆನಾ? ನೆಕ್ಸ್ಟ್ ನೆಕ್ಸ್ಟ್ ನೋಡಿ,
ಯಾವ ಶಾಸನವನ್ನು ಮೊದಲ ಕನ್ನಡದ ಶಾಸನವೆಂದು ಕರೆಯಲಾಗುತ್ತದೆ? ಯಾವುದು? ಹಲ್ಮಿಡಿ ಶಾಸನವು 450ರಲ್ಲಿ ಹಲ್ಮಿಡಿ ಶಾಸನವನ್ನು ಯಾರು ಮಾಡಿದ್ರು? ಕಾಕಸ್ತು ವರ್ಮ ಕದಂಬ ಮನೆತನದ ಪ್ರಸಿದ್ಧ ದೊರೆ ಕಾಕಸ್ತು ವರ್ಮನ ಅಧಿಕಾರದಲ್ಲಿದ್ದಾಗ. ಇಲ್ಲಿ ಯಾವುದು ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬರುತ್ತೆ? ಹಾಸನ ಜಿಲ್ಲೆಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ. ಯಾವುದು? ಹಲ್ಮಿಡಿ. ಓಕೆ. ಐಹೊಳೆ ಶಾಸನ ಎಲ್ಲಿ? ಪಟ್ಟದಕಲ್ಲು. ಯಾವುದು? ರವಿಕೀರ್ತಿ. ಮಸ್ಕಿಯಲ್ಲಿ ಅಶೋಕನ ಶಾಸನ. ಮಸ್ಕಿ ಅಶೋಕನ ಶಾಸನ ಬಹಳ ಇಂಪಾರ್ಟೆಂಟ್. ಈ ಮಸ್ಕಿಯಲ್ಲಿ ಅಶೋಕನ ಶಾಸನದಲ್ಲಿ ಪ್ರಿಯದರ್ಶಿನಿ ಮತ್ತು ಏನು? ದೇವನಾ ಪ್ರಿಯದರ್ಶಿನಿ ಎಂಬುದು ಎಲ್ಲಿದೆ ಅಂದ್ರೆ ಮಸ್ಕಿ ಅಶೋಕನ ಶಿಲಾಶಾಸನದಲ್ಲಿ. ಈ ಮಸ್ಕಿದಿಂದ ನಮ್ಮೂರಿನಿಂದ 34 ಕಿಲೋಮೀಟರ್ ಇದೆ. ಎಷ್ಟಿದೆ? 34 ಕಿಲೋಮೀಟರ್. ಅದನ್ನು ಬರ್ಕೊಂಡ್ರಿ ಮತ್ತೆ ನೋಟ್ಸಲ್ಲಿ ಅಂತ ಪಂಡಿತರು ಇದ್ದೀರಿ. 34 ಕಿಲೋಮೀಟರ್ ರಾಠೋಡ್ ಸರ್ ಮನೆಯಿಂದ ಡಿಸ್ಟೆನ್ಸ್ ಅಂದ್ರೆ ನಾನು ನೆನಪಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಸೊ ಓಕೆ. ಮಸ್ಕಿ ಇದೆ ಅಲ್ವಾ? ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಮಸ್ಕಿ ಅಂತ ಅನ್ನೋದು ಒಂದು ಪ್ಲೇಸ್ ಇದೆ. ಇಲ್ಲಿ ಶಿವಗುರುಪ್ ನಿಮ್ಮ ಕೆ ಇದಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದವನು. ಕೆ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದ. ಮಸ್ಕಿ ಅನ್ನೋದು ಒಂದು ತುಂಗಭದ್ರಾ ನದಿಯ ಉಪನದಿ ಕೂಡ ಹೌದು. ಈ ಮಸ್ಕಿ ನದಿಯ ದಡದ ಮೇಲೆ ಮಸ್ಕಿ ಶಾಸನ ಇದೆ ಮುದುಗಲ್ನಲ್ಲಿ. ಆ ಒಂದು ಎಕ್ಸಾಮ್ ಬಗ್ಗೆ ಸ್ಟೇಟ್ಮೆಂಟ್ ಕೇಳಿದ್ರು. ತುಂಬಾ ಎಕ್ಸಾಮ್ ಅಲ್ಲಿ ಇಂಥವೆಲ್ಲ ಸ್ಟೇಟ್ಮೆಂಟ್ ಕೇಳ್ತಾರೆ. ಮಸ್ಕಿ ಅಶೋಕನ ಶಿಲಾ ಶಾಸನಗಳು. ಚಂದ್ರಾವಳಿ ಶಾಸನ ಯಾರ ಬಗ್ಗೆ ಹೇಳುತ್ತೆ? ಮಹೀರ್ ವರ್ಮ. ಎದರ ಬಗ್ಗೆ ಅಂದ್ರೆ ಕೆರೆ ಬಗ್ಗೆ. ಕೆರೆ ಅಂದ್ರೆ ಯಾವ ಕೆರೆ? ಚಂದ್ರಾವಳಿ ಕೆರೆ ಬಗ್ಗೆ. ದಿಸ್ ಇಸ್ ಇಂಪಾರ್ಟೆಂಟ್ ಶಾಸನಗಳು. ನೆಕ್ಸ್ಟ್, ಗಾಂಧಾರ ಕಲಾ ಶಾಲೆಯು ಯಾವ ವಿಶಿಷ್ಟವಾದ ಅಥವಾ ವಿಶಿಷ್ಟ ವೈಶಿಷ್ಟ್ಯತೆಯನ್ನು ಹೆಸರುವಾಸಿ ಇದೆ? ಯಾವುದು? ಗಾಂಧಾರ ಕಲಾ ಶಾಲೆ. ಹೌದಾ? ಗಾಂಧಾರ ಅಂದ್ರೆ ಏನು? ಎಕ್ಸಾಮ್ ಅಲ್ಲಿ ನಿಮಗೆ ನೇರವಾಗಿ ಕ್ವಶನ್ಸ್ಗಳು ಬಂದಿದೆ. ಹಾಗಾಗಿ ನೋಡಿ, ಇಲ್ಲಿ ಗಾಂಧಾರ ಅಂದ್ರೆ ಗ್ರೀಕ್ ಮತ್ತು ರೋಮನ್ ಕಲೆಯಿಂದ ಪ್ರಭಾವಿತವಾದ ಮಾನವ ರೂಪದ ಬುದ್ಧನ ಚಿತ್ರಣವಿದೆ. ಓಕೆ ನೋಡಿ, ಭಾರತದ ಪಂಚವಾರ್ಷಿಕ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇದೆ? ಓಕೆನಾ? ನೋಡಿ, ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಆದ್ಯತೆ ಕೊಟ್ಟರು, ನೀರಾವರಿ ಆದ್ಯತೆ ಕೊಟ್ಟರು. ರೈಟ್, ಸರಿಯಾದದ್ದು. ಎರಡನೇ ಪಂಚವಾರ್ಷಿಕ ಯೋಜನೆ ಮಹಾಲೋಬಿಸ್ ವರದಿ ಆಧಾರದ ಮೇಲೆ ಕೈಗಾರಿಕೆ ಆದ್ಯತೆ ಕೊಟ್ಟಿದ್ದು, ಸರಿ ಇದೆ. 8ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಉದಾರೀಕರಣ, ಖಾಸಗೀಕರಣ, ಜಗತೀಕರಣ, LPG ಜಾರಿ ತಂದು. 3 ಸ್ಟೇಟ್ಮೆಂಟ್ ಸರಿ. ಓಕೆನಾ? 3 ಸ್ಟೇಟ್ಮೆಂಟ್ ಏನಿದೆ? ಸರಿ ಇದೆ. ಯಾವುದು? 1 2 3 3 ಸ್ಟೇಟ್. ಓಕೆನಾ? ಇಲ್ಲಿ ನೋಡಿ, GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ? GST ಅಂದ್ರೆ ಏನು? ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಈ GST ಯನ್ನು ಮಸೂದೆ ಜಾರಿಗೆ ತರಬೇಕಂತ 2016ರಲ್ಲಿ ಈ ಮಸೂದೆಯನ್ನು ಜಾರಿಗೆ ತಂದ್ರು. ಬಟ್ ಇದನ್ನು ಜಾರಿಗೆ ಆಗಿದ್ದು GST ಜಾರಿಗೆ ಆಗಿದ್ದು ಯಾವಾಗ ಅಂದಾಗ 2017 ಜುಲೈ 1ರಲ್ಲಿ ಜಾರಿಗೆ ಆಯಿತು. GST ಅಂದಾಗ ಏನಂದ್ರೆ ಒಂದು ಪರೋಕ್ಷ ತೆರಿಗೆ ಆಗಿದೆ. ಏನಾಗಿದೆ ರೀ? ಒಂದು ಪರೋಕ್ಷ ತೆರಿಗೆ ಆಗಿದೆ. ಈ GST ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿವಿ ಅಂದ್ರೆ ಏನ್ರಿ? ಕೆನಡಾ ದೇಶದಿಂದ ಎರವಲಾಗಿ ಪಡೆದುಕೊಂಡಿವಿ. GST ಪಿತಾಮಹ ಯಾರಂದ್ರೆ ಆಸ್ಥಿನ್. ಏನ್ರಿ? ಆಸ್ಥಿನ್ ಗುಪ್ತಾ, ಆಂಧ್ರ ಪ್ರದೇಶದ ಗೃಹ ಮಿನಿಸ್ಟರ್. ಆಮೇಲೆ GST ಯನ್ನು ಅತಿ ಹೆಚ್ಚು ಮೊದಲ ಬಾರಿಗೆ ಅಳವಡಿಸಿಕೊಂಡ ದೇಶ ಯಾವುದಂದ್ರೆ 1954ರಲ್ಲಿ. ಯಾವುದು? ಫ್ರಾನ್ಸ್. ಇದರಲ್ಲಿ ಅಳವಡಿಸಿಕೊಂಡು ಅತ್ಯಂತ ದುಬಾರಿ GST ಯಾವುದಂದ್ರೆ ಅದು ಭಾರತ 28% ಇದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದುಬಾರಿ ತೆರಿಗೆ ಭಾರತ ಇದೆ. ಹಾಗಾದ್ರೆ GSTಯ ದರಗಳು ಎಂದ್ರೆ 0 ಇದೆ, 5 ಇದೆ, 12 ಇದೆ, 18 ಇದೆ, 28 ಇದೆ. ಓಕೆ, 0 ಕೌಂಟ್ ಆಗಲ್ಲ. ಸೊ ಉಳಿಕಿದಾಗತ್ತೆ. ಹೌದಾ? ಯಾವ್ಯಾವ? 0 to 5. ಓಕೆ, ನೋಡಿ ಏನಿದೆ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಓಕೆನಾ? GST ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಹಾಗಾದ್ರೆ ಈ GST ಬಗ್ಗೆ ಮೊನ್ನೆ CT ಎಕ್ಸಾಮ್ ಕೇಳಿದ್ರು. ಚಿನ್ನನ ಮೇಲೆ ಎಷ್ಟು % GST ಇದೆ ಅಂತ ಕೇಳಿದಾರೆ. ಚಿನ್ನ ರನ್ನ ಅಂತ ಅಂತಿರಲ್ಲ, ಅವ್ರ ಮ್ಯಾಗ ಎಷ್ಟು % ಇದೆ? 3% ಇದೆ. ಓಕೆ,
ಚಿನ್ನ ರನ್ನ ನಿಮ್ಮ ರನ್ನ ಚಿನ್ನಗಳು 33% ಇದೆ. ಓಕೆ, ಆಮೇಲೆ GST ಒಂದು ಪರೋಕ್ಷ ಕೇಂದ್ರ ಹೌದಾ, ರಾಜ್ಯ ತೆರಿಗೆ. ಓಕೆನಾ. ರೆಸ್ಟ್ ಪೆಟ್ರೋಲಿಯಂ ಉತ್ಪಾದನೆಗಳ ಮತ್ತು ಮದ್ಯಪಾನ GST ಸಂಪೂರ್ಣ ಅಡಿಯಲ್ಲಿ ನೋಡಿ, ಇಲ್ಲಿ ಸಂಪೂರ್ಣವಾಗಿ ಸೇರಿಸಲಾಗಿದೆ. ದಿಸ್ ಇಸ್ ರಾಂಗ್. ನೆಕ್ಸ್ಟ್ GST ಕೌನ್ಸಿಲ್ ಕೇಂದ್ರ ಹಣಕಾಸು ಮಿನಿಸ್ಟರ್ ಇರ್ತಾರೆ, GST ಕೌನ್ಸಿಲ್. ಹಾಗಾದ್ರೆ ಇದರಲ್ಲಿ ಸರಿಯಾದದ್ದು ಯಾವುದರೆ 1 and 3. ದಿಸ್ ಇಸ್ ಸರಿ 1 and 3. ದಿಸ್ ಇಸ್ 3 1 and 3. ಓಕೆನಾ. ನೋಡಿ, ಭಾರತದಲ್ಲಿ ಕೇಂದ್ರ ಬಜೆಟ್ಗೆ ಸಂಬಂಧಿಸಿದಂತೆ ಪರಿಗಣಿಸಿ. ಯಾವುದ್ರಿ? ಕೇಂದ್ರ ಬಜೆಟ್ಗೆ ಸಂಬಂಧಪಟ್ಟಂತೆ ಪರಿಗಣಿಸಬೇಕು. ಹೌದಾ. ಬಜೆಟ್ 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 ಅನ್ನೋದು ಪ್ರೆಸೆಂಟ್, ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಮೂರಕ್ಕೆ ಸಂಬಂಧಪಟ್ಟುತ್ತದೆ. ವಾಟ್ ಈಸ್ ದ ಬಜೆಟ್ ಅಂತ ಕೇಳಿದ್ರೆ, ಬಜೆಟ್ ಅಂದ್ರೆ ಏನಂತ 2016ರಲ್ಲಿ RS ಎಕ್ಸಾಮಿಗೆ ಕೇಳಿದ್ದಾರೆ. ಬಜೆಟ್ ಅಂದ್ರೆ ಏನು? ಹಿಂದಿನ ಅಂಕಿಅಂಶಗಳನ್ನು, ಪ್ರಸ್ತುತ ಅಂಕಿಅಂಶಗಳನ್ನು ಮತ್ತು ಭವಿಷ್ಯದಲ್ಲಿ ಆಗಿರುವಂತಹ ಅಂಕಿಅಂಶಗಳನ್ನು ಎಲ್ಲಾನು ಮೆನ್ಷನ್ ಮಾಡಿ ಮಂಡನೆ ಮಾಡುವುದು ಒಂದು ಬಜೆಟ್ ಆಗಿರುತ್ತದೆ. ಹೌದಾ. ಹಾಗಾದ್ರೆ ಬಜೆಟ್ ಎಂಬುದು ಭಾರತ ಸಂವಿಧಾನದಲ್ಲಿ ಇದೆಯಾ? ಉಲ್ಲೇಖವಾಗಿಲ್ಲ. ಏನಂತ ಉಲ್ಲೇಖವಿದೆ? ಏನಂತ ಉಲ್ಲೇಖ ಇದೆ? ಮುಂಗಡ ಪತ್ರ. ಏನಂತಿದೆ? ಮುಂಗಡ ಪತ್ರ ಅಂತಿದೆ. ಬಜೆಟ್ ಅನ್ನೋದು ಇಲ್ಲ. ಬಜೆಟ್ ಅನ್ನೋದು ನಾವು ಆಡಳಿತವಾಗಿ ಯೂಸ್ ಮಾಡ್ತೀವಿ. ಓಕೆ. ಸೊ 112 ವಾರ್ಷಿಕ ಹಣಕಾಸು ಹೇಳಿಕೆ ಮುಖಾಂತರ ಇದರ ಸಂವಿಧಾನದಲ್ಲಿ ಒದಗಿಸಿಕೊಟ್ಟಿದ್ದೀವಿ. ಓಕೆನಾ. ನೋಡಿ, ಯಾವುದೋ ವಿನಿಯೋಗ ಮಸೂದೆ ಅಂಗೀಕಾರವಾಗುವಂತೆ ಸರ್ಕಾರ ವೆಚ್ಚಗಳನ್ನು ಪೂರೈಸಲು ವೋಟಿನ್ ಅಕೌಂಟ್ ಅನ್ನು ಅನುಮೋದಿಸಿದ್ದು. ಯಾವುದು ಸರಿ ಅಂತ ಕೇಳಿದ್ದೇನೆ. ಯಾವುದು? 1 2 3. ದಿಸ್ ಇಸ್ ರೈಟ್. ಏನಾ ಅಂದ್ರೆ ಬಾಯಾಗ ಫೋನ್ ಹಾಕ್ತಿರ್. ಮತ್ತ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆನಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI, ದ ಇಂಡಿಯನ್ ರುಪಿ. ದಿಸ್ ಇಸ್ ಡಾಕ್ಟರ್ APJ ಅಬ್ದುಲ್ ಕಲಾಂ. ಹೌದಲ್ಲ, ಡಾಕ್ಟರ್ BR ಅಂಬೇಡ್ಕರ್. ಯಾರು? ಡಾಕ್ಟರ್ BR ಅಂಬೇಡ್ಕರ್. ಏನಂತಿತ್ತು? ಇಂಡಿಯನ್ ರುಪಿ, ಇಂಡಿಯನ್ ಆಫ್ ರುಪಿ ಅನ್ನೋ ಮೊದಲ ಕಲ್ಪನೆ ಯಾವ್ದು? ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಕಲ್ಪನೆ ಇತ್ತು. ನಂತರ ಏನಾಯ್ತು ಅಂದ್ರೆ, ಇಲ್ಲಿ ನೋಡಿ 1926ರಲ್ಲಿ ಯಾವ ಕಮಿಟಿ ಬಂತು? ದ ಹಿಲ್ಟನ್ ಯೋ ಕಮಿಟಿ ಬಂತು. ಅವರ ಶಿಫಾರಸಿನ ಮೇಲೆಗೆ ಸ್ಥಾಪನೆ ಮಾಡಿದೀವಿ. ನಂತರ 1934ರಲ್ಲಿ RBI ಆಕ್ಟ್ ಬರುತ್ತೆ. 1994ರಲ್ಲಿ RBI ಆಕ್ಟ್ ಬರುತ್ತೆ. RBI ಆಕ್ಟ್ ಆದ ನಂತರ 1935ರಲ್ಲಿ ಏನಾಗತ್ತೆ? RBI ಏನಾಗತ್ತೆ? ಸ್ಥಾಪನೆ ಆಗತ್ತೆ. ಸ್ಥಾಪನೆ ಆದಾಗ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು? ಸ್ಥಾಪನೆ ಆದಾಗ ಎಲ್ಲಿತ್ತು? ಕಲ್ಕತ್ತಾ, ಮದ್ರಾಸು, ಇನ್ನೊಂದು ಚೆನ್ನೈ, ಬಾಂಬೆ, ಮದ್ರಾಸ್, ಕೋಲ್ಕತ್ತಾ ಮೂರದಲ್ಲಿರುತ್ತೆ. ನಂತರ ಈ ಮೂರದಿಂದ 1937ರಲ್ಲಿ ಎಲ್ಲಿ ಬಂತು? ಮುಂಬೈಯಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ? RBI ಕ್ಲಾಸ್ ಆಗಿದೆ, ನಿಮ್ ತೆಲಿಗೆ ಚೂಸ್ತೀನಿ. ಓಕೆ. ಆಮೇಲೆ ಈ RBI ಅನ್ನು 1949ರಲ್ಲಿ ಏನ್ ಮಾಡಿದ್ವಿ? ರಾಷ್ಟ್ರೀಕರಣ ಆಗಿದೆ. ರಾಷ್ಟ್ರೀಕರಣ. ಇದನ್ನ ಸರಿ. RBI ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಯಾವುದು? 1999ರಲ್ಲಿ ಅಡಿಯಲ್ಲಿ ವಿದೇಶಿ ವಿನಿಮಯವನ್ನು ನಿಯಂತ್ರಿಸುತ್ತೆ. ಸರಿ. ಹಾಗಾದ್ರೆ 1 2 3 ರೈಟ್. 1 2 3 1999. ಓಕೆನಾ. ಓಕೆ, ನೆಕ್ಸ್ಟ್ ನೋಡಿ. ಈಗ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಇದು ಕೇವಲ, ದಿಸ್ ಇಸ್ ರಾಂಗ್, ಕೇವಲ ಕೈಗಾರಿಕಾ ಬೆಳವಣಿಗೆ ಅಳೆಯುತ್ತದೆ. ಇದು ಕೇವಲ ಕೈಗಾರಿಕಾ ಬೆಳವಣಿಗೆ ಅಳೆಯುವುದಿಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಸಂಬಂಧಪಟ್ಟಂತ ಒಟ್ಟಾರೆ ಕೈಗಾರಿಕಾ ವಲಯ ಬೆಳವಣಿಗೆಗೊಳ್ಳುತ್ತದೆ. ಕೇವಲ ಅಲ್ಲ, ಯಾವುದು? ಒಟ್ಟಾರೆ. ಹೌದಾ. ಒಟ್ಟಾರೆ ಕೈಗಾರಿಕಾ ವಲಯ, ಎಲ್ಲ ಕೈಗಾರಿಕೆ, ಕೇವಲ ಕೈಗಾರಿಕೆ, ಒಟ್ಟಾರೆ ಕೈಗಾರಿಕೆ ಎಳೆಯುವಂಥದ್ದು ಇದು ತಪ್ಪು. ಗಣಿಗಾರಿಕೆ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು, ವಿದ್ಯುತ್ ಇದ್ರ ಮುಖ್ಯ ವಲಯ ಆಗಿದೆ. ರೈಟ್. ಇದು ಕೈಗಾರಿಕೆ ಸಂಖ್ಯಾಶಾಸ್ತ್ರ ಇದಲ್ಲ, CSCO. ಹೌದಾ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆಫೀಸ್ ಅಂತಿದೆಯಲ್ಲ, ಅದರ ಮಾನಸಿಕವಾಗಿ ಬಿಡುಗಡೆ ಮಾಡುತ್ತೆ. ಸೊ ಹಾಗಾಗಿ ಸಂಬಂಧಪಟ್ಟಂತ ಇದು
2011 ಮತ್ತು 12 ಅಂಕಿಅಂಶಗಳ ಆಧಾರದ ಮೇಲೆ ರಿಪೋರ್ಟ್ ಕೊಡ್ತಿತ್ತು. ಈಗ 2023-24 ಆಗಿದೆ, ಚೇಂಜ್ ಆಗಿದೆ. ಎಕನಾಮಿಕ್ಸ್ ಅಲ್ಲಿ ನೋಡ್ರಿ 2023-24 ಅಂಕಿಅಂಶ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ. ಓಕೆ, ಈಗ ಇದ್ರ ಇಂಪಾರ್ಟೆಂಟ್ ಏನಂದ್ರ CSO ಮತ್ತು NSSO ಹೌದಿಲ್ಲ, CSO ಅಂಡ್ NSSO ಇವೆರಡು ಏನಪ್ಪಾ ಅಂದ್ರೆ 2019 ಏನಾಗಿದೆ, ಮರ್ಜ್ ಆಗಿದೆ. ದಿಸ್ ಇಸ್ ಪಾಯಿಂಟ್. ಹಾಗಾದ್ರೆ ಒಂದನೇ ರ್ಯಾಂಕ್. ಸೊ 2 and 3 ರೈಟ್ಸ್, 2 and 3 ರೈಟ್ಸ್, 2 and 3 ಏನ್ರಿ ರೈಟ್. ನೆಕ್ಸ್ಟ್ 2023-24 ಭಾರತ ಅತಿ ದೊಡ್ಡ ವ್ಯಾಪಾರ ಪಾಲುದಾರಿಕೆ ದೇಶ ಯಾವುದಂದ್ರೆ ಅಮೆರಿಕ, USA. ಓಕೆ, ಭಾರತ ಆರ್ಥಿಕತೆ ಮೇಲೆ ಟ್ಯೂನ್ ಬ್ಯಾಲೆನ್ಸ್ ಶೀಟ್ ಸಮಸ್ಯೆ. ಓಕೆ, ಈ ಪದಗಳಿಗೆ ಸೂಚಿಸುವಂಥದ್ದು ಯಾವ್ದಂತ ಕೇಳಿದ್ದಾರೆ. ಈಗೆಲ್ಲ ಇವು ಕರೆಂಟ್ ಅಫೇರ್ಸ್ ಇರೋದ್ರಿಂದ ಸ್ವಲ್ಪ ನೋಡ್ಕೋಬೇಕು. ನೋಡಿ, ಕಾರ್ಪೊರೇಟ್ ವಲಯ ಮತ್ತು ಬ್ಯಾಂಕಿಂಗ್ ವಲಯದಲ್ಲಿನ ಒತ್ತಡ. ನೋಡಿ, ಭಾರತದ ಹೂಡಿಕೆ ಹಿಂತೆಗೆತ. ನೋಡು, ಭಾರತದ ಹೂಡಿಕೆ ಏನ್ರಿ, ಹೂಡಿಕೆ ಹಿಂತೆಗೆತ ನೀತಿ ಇದರಿಂದ ಜಾರಿಗೆ ತರಲಾಯ್ತು. ಯಾವುದು? ಹೂಡಿಕೆ ಸಾರ್ವಜನಿಕ ಆಸ್ತಿಯ ಸಂಬಂಧಪಟ್ಟಂತೆ ಇಲಾಖೆ ಹೂಡಿಕೆ ನೀತಿ ಆಯೋಗ ಗೊತ್ತು, RBI ಗೊತ್ತು, ಕಾರ್ಪೊರೇಷನ್ ಗೊತ್ತು. ಓಕೆನಾ? ಸೊ ಇವೇನು ಗೊತ್ತು, ಎಕ್ಸಾಮ್ಗಳಲ್ಲಿ ನಿಮಗೆ ನೇರವಾಗಿ ಕ್ವಶನ್ಸ್ಗಳು ಬರುತ್ತೆ, ಗೊತ್ತಿರ್ಬೇಕು. ನೆಕ್ಸ್ಟ್ ಬ್ಯಾಂಕಿಂಗ್ ನಲ್ಲಿ ಯಾವ್ದಂತ ಕೇಳ್ತಾರೆ. ಬ್ಯಾಂಕಿಂಗ್ ನಲ್ಲಿ ಏನು ಸರಿಪಡಿಸಲು ಕ್ರಮ ಅಂತ ಕೇಳ್ತಾರೆ. ಯಾವುದು? PCA ಎಂಬುದು ಪದಗಳ ಕೆಳಗಿನ ಯಾವುದು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಒಂದದ್ದು ದುರ್ಬಲ ಬ್ಯಾಂಕಿಂಗ್, ಅಪಾಯಕಾರಿ ಸಾಲ ಮತ್ತು ವಿತರಣೆ ಪಡಂತ ಇದ್ರ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಭಾರತ ಸರ್ಕಾರ ಪ್ರಾರಂಭಿಸಿದ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತೆ. ಯಾವುದು? ಗತಿಶಕ್ತಿ ಮಾಸ್ಟರ್ ಪ್ಲಾನ್ಸ್. ನೋಡ್ರಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ನನ್ನ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, KEA ಎಕ್ಸಾಮ್ ಅಲ್ಲಿ, ಯಾವ ಎಕ್ಸಾಮ್ ಅಲ್ಲಿ ರೀ? KEA ಎಕ್ಸಾಮ್ ಅಲ್ಲಿ ಸ್ಕೀಮ್ ಬಗ್ಗೆ ಪಕ್ಕ 1-2 ಕ್ವಶನ್ಸ್ ಇರುತ್ತೆ. ನೋಡಿದೀರಾ? ಕರೆಂಟ್ ಅಫೇರ್ಸ್ ಗಳಲ್ಲಿ PIB ಅಲ್ಲಿ ಇರುತ್ತೆ. PIB ಬಿಟ್ರೆ ನೇರವಾಗಿ ಎಲ್ಲಿರುತ್ತೆ? ಸ್ಕೀಮ್ ಬಗ್ಗೆ ಅತಿ ಹೆಚ್ಚು ಕ್ವಶನ್ಸ್ ಕೇಳಿದ್ದಾರೆ. PIB ಆಪ್ಗಳಲ್ಲಿ ಅತಿ ಹೆಚ್ಚು ಕ್ವಶನ್ಸ್ ಕೇಳಿದ್ದಾರೆ. PIB ಆಪ್ ಮುಖಾಂತರ ಅತಿ ಹೆಚ್ಚು ಕ್ವಶನ್ಸ್ ಕರೆಂಟ್ ಅಫೇರ್ಸ್ ಬಂದಿದೆ. ಸರಿಯಾಗಿ ನೋಡ್ಕೊಳ್ಳಿ. ಎಲ್ಲಿ ಅವನು ಕೇಳ್ತಾನೆ, ಎಲ್ಲಿ ಕೈ ಹಾಕ್ತಾನೆ ಅಲ್ಲಿ ಕೈ ಹಾಕಿ, ಎಲ್ಲ ಕಡೆ ಕೈ ಹಾಕ್ಬೇಡಿ. ಓಕೆ, ಆಮೇಲೆ ಇದು ಏನಪ್ಪಾ ಅಂದ್ರ ಗಡಿಯಾರ. ಈ ಮೆಂಟಲಬಿಟಿ ಮಾಡಬೇಕಾದ್ರೆ 1 hour ಬೇಕಾಗುತ್ತೆ. ಮೆಂಟಲಬಿಟಿ ನೋಡಿ, ಹೌದಾ? ಏನಿಲ್ಲ, ಈಗ ನೋಡ್ರಿ 5 ರಿಂದ 4 ಗಂಟೆಗಳ ನಡುವೆ ಯಾವ ಸಮಯದಲ್ಲಿ ಗಡಿಯಾರ ಮುಳ್ಳು ನಿಖರವಾಗಿ ವಿರುದ್ಧವಾಗಿರುತ್ತೆ ಅಂತ ಕೇಳಿದಾನೆ. ಓಕೆನಾ? ಸೊ ನಿಮಗೆ ಗಡಿಯಾರ ಬಗ್ಗೆ ಕಲ್ಪನೆ ಇರಬೇಕು. ಒಂದು ಕೋನದಲ್ಲಿ ಕೇಳ್ತಾನೆ, ಕೇಳ್ರಿ ಇಲ್ಲಿ, ಒಂದು ಕೋನದಲ್ಲಿ ಕೇಳ್ತಾನೆ, ಇನ್ನೊಂದು ಡಿಗ್ರಿಯಲ್ಲಿ ಕೇಳ್ತಾನೆ. ಗಡಿಯಾರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು, ಎಷ್ಟು ಕೋನ ಇದಾವೆ, ಎಷ್ಟು ಡಿಗ್ರಿ ಇದಾವೆ, ಅವೆಲ್ಲ ಗೊತ್ತಿರಬೇಕು. ಆದ್ರೆ ಒಂದು ದಿನದ ಗಡಿಯಾರ ಎಷ್ಟು? 12 ಗಂಟೆ ಅಂತಂತೀವಿ, 24. ಅವಾಗ ಒಂದೊಂದು ಮೈನಸ್ ಆಗ್ತಾ ಹೋಗುತ್ತೆ. ಇವಾಗ 22 ಗಂಟೆ ಬರುತ್ತೆ. ಅವಾಗೆಲ್ಲ ನೋಡ್ಬೇಕು. ನಾನು ನಾಳೆಗೆ ಮೆಂಟಲಬಿಟಿ 10 ಮಾಡ್ತೀನಿ, ನಾಳೆ 1 hour ತಗೋತೀನಿ, ತುಂಬಾ ಈಜಿ. ಸೊ ಇದಕ್ಕೆ ಸಂಬಂಧಪಟ್ಟದ್ದು ಏನಿದೆ? 4.36. ಒಂದು ದಿನದಲ್ಲಿ ಗಡಿಯಾರ 24 ಗಂಟೆ ಎಷ್ಟು ಬಾರಿ ಗಡಿಯಾರ ಕೋನ ಲಂಬ ಕೋನದಲ್ಲಿ ಒಂದೊಂದ್ ಸಾರಿ ತಿರುಗಾಡದಾಗ ಏನಾಗತ್ತ? ಯಾವುದು? ನೀಗಪ್ಪ ಹಾಕೋ, ಮುಚ್ಕೊಂಡ್ ಹಾಕೋ. 48, 77, 48 ಇದೆ. 48 ಆದ ನಂತರ 78 ಇದೆಲ್ಲ, 78 ಇದು 14. ಓಕೆ, 79 36, 79 36. ಆಮೇಲೆ 79 36. ಆಮೇಲೆ 18 ಏನಿದೆ ಸಹೋದರ. 81 ಏನಿದೆ ಗೊತ್ತಾ? ಮಗ ಮತ್ತು ಮಗಳು. ಆಮೇಲೆ 82 6, 83 6, 83 1 6 16, 83 16. ಓಕೆನಾ? 84 600 A, 85 B, 85 B, B.
86 87D. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಡಿಸ್ಪ್ಲೇ ಕೂಡ ಆಗ್ತಾ ಇದೆ, ನೋಡ್ಕೊಳ್ಳಿ. ಆಮೇಲೆ 89 88 ಓಕೆನಾ. ಹೀಗೆ ಆಮೇಲೆ ಕೆಳಗಿನ ಯಾವ ದೇಶದಲ್ಲಿ ಸಾರ್ಕ್ ಶೃಂಗಸಭೆ, ಹೌದಾ ನೋಡಿ, ಸಾರ್ಕ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ ಆಲ್ರೆಡಿ. ಸಾರ್ಕ್ ಬಗ್ಗೆ ಬೇಕಾದ್ರೆ ನೀವು ಹೋಗಿ ನನ್ನ ಯೂಟ್ಯೂಬ್ ಹೋಗಿ ನೋಡ್ಕೊಳ್ಳಿ, ಓಕೆನಾ. ಏನ್ ನೋಡ್ಬೋದು, ಯೂಟ್ಯೂಬ್ ಹೋಗಿ ನೀವು ನೋಡಿ, ಸಾರ್ಕ್ ಶೃಂಗಸಭೆ ಬಗ್ಗೆ ಸಖತ್ ಕ್ಲಾಸ್ ಮಾಡಿದ್ದೀನಿ. ಮ್ಯಾಪ್ ಆಗಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ, ಯಾವ್ಯಾವ ಬರ್ತಾವ ಯಾವ ಬರ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, ಓಕೆನಾ. ಸಾರ್ಕ್ ಸದಸ್ಯ ರಾಷ್ಟ್ರವಾಗಿದೆ. ಯಾವ್ಯಾವ ರಾಷ್ಟ್ರ ಆಗಿದೆ ಸಾರ್ಕ್? ಅಫ್ಘಾನಿಸ್ತಾನ ಇದೆಯಾ? 1 ಎಲ್ಲ ಕಡೆ ಇದೆ. ಮಾಲ್ಡೀವ್ಸ್ ಇದೆಯಾ? ಎಸ್ 2 ಎಲ್ಲ ಇದೆ. ನೆಕ್ಸ್ಟ್ ಮಯನ್ಮಾರ್ ಇದೆಯಾ? ಮಯನ್ಮಾರ್ ಇಲ್ಲ. ಹಾಗಾದ್ರೆ 3 ಇಲ್ಲ, ಇದರಲ್ಲಿ 3 ಇದೆ ಬಂದಿದೆ, ಇದರಲ್ಲಿ 3 ಇದೆ ಬಂದಿದೆ, ಇದರಲ್ಲಿ ಉಳಿದಿದೆ ಯಾವುದು? ದಿಸ್ ಇಸ್ 4. ಇದು ಎಲಿಮಿನೇಟರಿ ಮೆಥಡ್ ಫಾಲೋ ಮಾಡ್ಬೇಕು. ಹಿಂಗೆಲ್ಲ ಮುಂದೆಲ್ಲ ಓದಕ್ ಹೋಗ್ಬಾರ್ದು, ಹಿಂಗೆಲ್ಲ ಮಾಡಿ ಡನ್ ಮಾಡ್ಬೇಕು. ಸಾರ್ಕ್ ಶೃಂಗಸಭೆ ಬಗ್ಗೆ ಯೂಟ್ಯೂಬ್ ಬಗ್ಗೆ 25 ನಿಮಿಷ ಕ್ಲಾಸ್ ಮಾಡಿದ್ದೀನಿ, ಹೋಗಿ ಸರ್ಚ್ ಮಾಡಿ ನೋಡಿ, ಫುಲ್ ಕ್ಲಾಸ್ ಮಾಡಿದ್ದೀನಿ. ನೆಕ್ಸ್ಟ್ 90 ಯಾವುದು? ಕುಡುಗೋಲು ಕಣ ರೋಗ ಯಾವಾದರ ರೀತಿಯ ಅಸ್ವಸ್ಥವಾಗಿದೆ ನೋಡಿ, ಇಂತಲ್ಲ ಇಂಪಾರ್ಟೆಂಟ್. ಯಾವುದು? ಕುಡುಗೋಲು ಕಣ ರೋಗ. ಅನುವಂಶೀಯ ರಕ್ತ ಅಸ್ವಸ್ಥತೆಯಿಂದ ಒಳಗೊಂಡಿದೆ. ಮುಂಬೈ ಟು ಪುಣೆವರೆಗೆ ಹೋಗಲಾಗಿಸುವುದು ನೋಡಿ, ಯಾವುದು? ಬೋರ್ಘಾಟ್. ಯಾವುದು? ಬೋರಾಘಾಟ್ ಕಣಿವೆ, ಹೌದಾ, ಬೋರಾಘಾಟ್ ಕಣಿವೆ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಬರುತ್ತೆ. MH ಆಮೇಲೆ MP ಅಂದ್ರೆ ಮಧ್ಯಪ್ರದೇಶ ನಾಸ್ತಿಕ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಯಾವ್ಯಾವ ಪ್ಲೇಸ್ ಎಲ್ಲೆಲ್ಲಿ ಬರ್ತಾವ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಪೂರ್ವ ಕೇಂದ್ರ ರೈಲ್ವೆ ವಲಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದಾನೆ. ಎಲ್ಲಿದೆ? ಹಾಜಿಪುರ್. ಹಾಗಾದ್ರೆ ಭಾರತ ದೇಶದಲ್ಲಿ ರೈಲ್ವೆ ವಲಯಗಳು ಎಷ್ಟಿದಾವೆ? 18 ರೈಲ್ವೆ ವಲಯಗಳು. ಈ ತರ ನೋಟ್ಸ್ ಮಾಡ್ಕೋಬೇಕು. ಇದು ಭಾರತದ 18 ರೈಲ್ವೆ ವಲಯಗಳು, ಹೌದಾ. ಕೇಳಿ ಇಲ್ಲಿ ಒಂದ್ ನಿಮಿಷ, ಇಲ್ಲಿ ಎಲ್ಲ ನೋಡ್ಬೇಕು. ಕೇಂದ್ರ ಮಧ್ಯ ರೈಲ್ವೆ ವಲಯ, ಕೇಂದ್ರ ಉತ್ತರ ರೈಲ್ವೆ ವಲಯ, ಕೇಂದ್ರ ದಕ್ಷಿಣ ರೈಲ್ವೆ ವಲಯ, ಕೇಂದ್ರ ಉತ್ತರ ಮಧ್ಯ ರೈಲ್ವೆ ವಲಯ, ಕೇಂದ್ರ ದಕ್ಷಿಣ ಮಧ್ಯ ರೈಲ್ವೆ ವಲಯ, ನೈಋತ್ಯ ವಲಯ, ನೈಋತ್ಯ ಮಧ್ಯ ರೈಲ್ವೆ ವಲಯ, ಈಶಾನ್ಯ ರೈಲ್ವೆ ವಲಯ, ಈಶಾನ್ಯ ಮಧ್ಯ ರೈಲ್ವೆ ವಲಯ. ಈ ತರ ಕೇಳ್ತಾನೆ. ಅವೆಲ್ಲ ಕೇಳುವುದರಿಂದ ಅಥವಾ ನಿಮಗೆ ಎಕ್ಸಾಮ್ಗಳಲ್ಲಿ ಎಕ್ಸ್ಪ್ಲೇನ್ ಕೊಡ್ತಾನೆ. ಮೊದಲು 17 ಇತ್ತು, ಪ್ರಸ್ತುತ ಈಗ ಏನಾಗಿದೆ? 18 ಇದೆ. 18ನೇ ರೈಲ್ವೆ ವಲಯ ಯಾವುದು? ವಿಶಾಖಪಟ್ಟಣ. ಯಾವ್ದ್ರಿ? ವಿಶಾಖಪಟ್ಟಣ ರೈಲ್ವೆ ವಲಯ, ಹೌದಾ. ವಿಶಾಖಪಟ್ಟಣಂ ಎಲ್ಲಿದೆ ಅಂದ್ರೆ AP ಆಂಧ್ರ ಪ್ರದೇಶ ರೈಲ್ವೆ ವಲಯ ಇದೆ, ಹೌದಾ. ಹಾಗಾದ್ರೆ ಕರ್ನಾಟಕದ ಒಂದೇ ಒಂದು ರೈಲ್ವೆ ವಲಯ ಇದೆ, ಯಾವ್ದಿದೆ? ನೈಋತ್ಯ ರೈಲ್ವೆ ವಲಯ. 2003ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ನೈಋತ್ಯ ರೈಲ್ವೆ ವಲಯ ಎಲ್ಲಿದೆ? ಹುಬ್ಬಳ್ಳಿಯಲ್ಲಿದೆ. KS ಪೂರ್ವ ಪರೀಕ್ಷೆಗೆ ಕ್ವಶನ್ಸ್ ಕೇಳಿದ್ದಾರೆ. ಮೊನ್ನೆ ನಡೆದಂತ KS ಈ ರೈಲ್ವೆ ವಲಯಗಳನ್ನು ಒಂದಿಷ್ಟು ಕೇಳಿದ್ದಾನೆ. ಸೊ ಹಾಗಾಗಿ ಇಂಥ ಕ್ವಶನ್ಸ್ಗಳು ಎಕ್ಸಾಮ್ಗಳಲ್ಲಿ ಬರುವುದರಿಂದ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡ್ಕೊಂಡು ಓದಿದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀರಾ, ಇರ್ಕೊಂಡು ಪಾಸ್ ಆಗಲ್ಲ, ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 93. ಪ್ರಸಿದ್ಧ ಲಿಂಗರಾಜ ದೇವಾಲಯ ಎಲ್ಲಿದೆ? ಭುವನೇಶ್ವರಿ, ಓಕೆನಾ. ಇದು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಪೂರಿ ಅನ್ನೋದು ಎಲ್ಲಿದೆ? ಒಡಿಶಾದಲ್ಲಿದೆ. ಪೂರಿ ಜಗನ್ನಾಥ ದೇವಾಲಯ ಬರ್ಕೊಳ್ಳಿ. ಪೂರಿ ಜಗನ್ನಾಥ ದೇವಾಲಯ ಇದೆ. ಚೋಳಪುರಂ ಮಧುರೈ ಅನ್ನೋದು ಪಲ್ಲವರ ಕೇಂದ್ರ. ಚೋಳಪುರಂ ಎಲ್ಲಿದೆ ಕಂಡು ನೋಡ್ಕೊಳ್ಳಿ. ಇದರ ಬಗ್ಗೆ ಸಂಪೂರ್ಣ ಸ್ಟಡಿ ಮಾಡಿ. ಆಮೇಲೆ 94 ಇಸ್ ಸಿ, 95 ಇಸ್ ಬಿ. 95 ಬಿ ಭಾವ. 96 ಅಂದ್ರೆ ನೀರು. ಇವೆಲ್ಲ ತುಂಬಾ ಈಜಿ ಕಣ್ರಿ. ಎಲ್ಲ ಏನಿದೆ ಗೊತ್ತಾ? ಭೂಮಿ ಆಹಾರ ಎಂದು ಕರೆದರೆ ಆಹಾರವನ್ನು ಕರೆದ ಲಾಸ್ಟಿಗೆ ಅದರಿಂದ ಏನ್ ಕರೀತಾನೆ? LKG ಹುಡುಗರಾಗ್ತಾರೆ. ಓಕೆ. 97 ಏನಿದೆ? ಎ ಇದೆ.
97 ಇದೆ, ಎ ಇದೆ. ಹಾಗಾದ್ರೆ ಇಲ್ಲೊಂಚೂರು ಕ್ವಶನ್ಸ್ ನೋಡ್ಬೇಕು. ನೇಪಾಳ ಭೌಗೋಳಿಕತೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆನಾ. ನೇಪಾಳವು ಭೂಕುಸಿತ ದೇಶವಾಗಿದೆ. 3 ಕಡೆ ಭಾರತ ಮತ್ತು ಉತ್ತರದ ಚೀನಾದವರಿಗೆ ಗಡಿಯಾಗಿದೆ. ಕ್ವಶನ್ಸ್ ಕೇಳಿದ್ದಾನೆ. ಓಕೆ, ಸರಿ ಇದೆ. ಭಾರತ ಮತ್ತು ಉತ್ತರದಲ್ಲಿ ಚೀನಾದಿಂದ ಆವೃತವಾಗಿರುವ ನೇಪಾಳ 3 ಕಡೆ ನಾವೇ ಇದ್ದೀವಿ. ಓಕೆ, ವಿಶ್ವದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಎವರೆಸ್ಟ್ ಇದೆ. ಓಕೆನಾ. ಎವರೆಸ್ಟ್ ಶಿಖರ ಇದೆಯಲ್ಲ, ಇದು ನೇಪಾಳ, ಭಾರತ ಅಲ್ಲ. ನೇಪಾಳ ಮತ್ತು ಟಿಬೆಟ್. ನೇಪಾಳ ಟಿಬೆಟ್ ಇಸ್ ರಾಂಗ್. ದಿಸ್ ಇಸ್ ರಾಂಗ್. ನೆಕ್ಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಮುಂದುವರೆದ ಭಾಗ ಇದೆ. ಏನಂತಿದೆ ಸ್ಟೇಟ್ಮೆಂಟ್ 3 ಏನಿದೆ ನೋಡಿ. ನೇಪಾಳದ ನದಿ ಗಂಡಕಿ ನದಿ ಅಂತಿದಲ್ಲ, ಇದು ಜಲನಯ ಪ್ರದೇಶವು ಆಳವಾದ ಕುಮಾರಿಗಳಿಗೆ ಹೆಸರುವಾಸಿಯಾಗಿದ್ದು ಮತ್ತು ಅಂತಿಮವಾದ ಗಂಗಾ ನದಿಗೆ ಹರಿಯುತ್ತಿರುವ ನೇಪಾಳ ವ್ಯವಸ್ಥೆಯ ಒಂದು ಭಾಗವಾಗಿದೆ. ಇದರಲ್ಲಿ ಯಾವುದು ಸರಿ ಅಂತ ಕೇಳಿದಾನೆ. 1 and 3 ಸರಿ, 2 ರಾಂಗ್. 1 and 3 ರಾಂಗ್, 1 and 3 ರೈಟ್, 2 ರಾಂಗ್. ಅಟಲ್ ಪಿಂಚಣಿ ಯೋಜನೆ ಗೊತ್ತಲ್ಲ, APY, ಇದಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾನೆ. ಅಟಲ್ ಪಿಂಚಣಿ ಯೋಜನೆ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಕೇಳಿದ್ದಾನೆ. ತುಂಬಾ ಇಂಪಾರ್ಟೆಂಟು. ಅಟಲ್ ಪಿಂಚಣಿ ಯೋಜನೆ ಬಗ್ಗೆ ಎಕ್ಸಾಮ್ ಅಲ್ಲಿ ಕೂಡ ಹಳಿಕೆ ಇದ್ದಾರೆ. ಹಾಗಾಗಿ ತುಂಬಾ ಹೇಳಿಕೆ 1 ಇದೆ. ಅಟಲ್ ಪಿಂಚಣಿ ಯೋಜನೆ 60 ವರ್ಷ ವಯಸ್ಸಿನ ನಂತರ ಅಸಂಘಟಿತ ವಲಯದ ಕಾರ್ಮಿಕರಿಗೆ ನಿಗದಿತ ಕನಿಷ್ಠ ಪಿಂಚಣಿ ಒದಗಿಸುವಂತ ಗುರಿಯನ್ನು ಹೊಂದಿದೆ. ರೈಟಾ? ಹೇಳಿಕೆ 60 ವರ್ಷ ರೈಟು, 60 ರೈಟು. ಆಮೇಲೆ ಹೇಳಿಕೆ 2, ಈ ಯೋಜನೆ ಕಡಿಮೆ ಆದಾಯದ ಕಾರ್ಮಿಕರನ್ನು ಆರಂಭಿಕ ವರ್ಷಗಳಲ್ಲಿ ಸರ್ಕಾರದಿಂದ ಸಹ ಕೊಡುಗೆಗಳನ್ನು ನೀಡುವ ಮೂಲಕ ನಿವೃತ್ತಿಯನ್ನು ಒದಗಿಸುವುದು. ಇದರಲ್ಲಿ ಯಾವುದು ಸ್ಟೇಟ್ಮೆಂಟ್ ಕೇಳಿದ್ದಾನೆ ನೋಡಿ. ಹೇಳಿಕೆ 1, ಹೇಳಿಕೆ 2 ಸರಿ ಇದೆ. ಆದರೆ ಹೇಳಿಕೆ 1ಗೆ ಹೇಳಿಕೆ 2 ವಿವರಣೆ ಕೂಡ ಸರಿ ಇದೆ. ಕಾರಣ ಸರಿ ಇದೆ, ವಿವರಣೆ ಕೂಡ ಸರಿ ಇದೆ, ಎರಡೂ ಸರಿ ಇದೆ. ಲಾಸ್ಟ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಕೆಂಪು ಸಮುದ್ರ ವಾಟ್ ಇಸ್ ಏನ್ರಿ? ನಿನ್ನೆ ನಮ್ಮ ನಾಗಪ್ಪ ಕೊಳ್ಳಿ PSI ಸರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಂಪು ಸಮುದ್ರ ನಾನಲ್ಲಿ ನೋಡ್ತಾ ಇದ್ದೆ. ಕೆಂಪು ಸಮುದ್ರ ಬಗ್ಗೆ ಹೇಳಿದ್ದಾರೆ. ಕೆಂಪು ಸಮುದ್ರವು ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ. ದಿಸ್ ಇಸ್ ಕೆಂಪು ರೆಡ್ ಸಿ ಕಾಣುತ್ತಲ್ಲ, ಯುರೋಪ್, ಏಷ್ಯಾ, ಆಫ್ರಿಕಾ ಆ ಭಾಗದಲ್ಲಿ ಏನಾಗತ್ತಂದ್ರ ಏನ್ ನಿರ್ಣಾಯಕ ಕಡಲ ತೀರ ಅಂದ್ರೆ ಹೊಂದಿದೆ. ರೈಟ್? ಆ ಹೇಳಿಕೆ ಕರೆಕ್ಟ್ ಇದೆಯಾ? ಕೆಂಪು ಸಮುದ್ರ ಬರುತ್ತೆ ಅಲ್ಲಿ, ಕೆಂಪು ಸಮುದ್ರ ಬರುತ್ತೆ. ರೆಡ್ ಸಿ ಇಲ್ಲ, ಬರುತ್ತೆ. ಏಷ್ಯಾ ಇದೆಯಲ್ಲ, ಕೇಳಿ ಇಲ್ಲಿ ರೆಡ್ ಸಿ ಬರುವಂತ ಅಂತರಲ್ಲಿ ಇಲ್ಲಿ ಕಾಸ್ಪಿಯನ್ ಸಮುದ್ರ ಬರುತ್ತೆ, ನೋಡಿದ್ಯಾ? ಇಲ್ಲಿ ರೆಡ್ ಸಿ ಬರೋ ಟೈಮಲ್ಲಿ ಈ ಭಾಗದಲ್ಲಿ ಆಫ್ರಿಕಾ, ಇದು ಏಷ್ಯಾ, ಇದು ಯುರೋಪ್. ಕೇಳಿ ಇಲ್ಲಿ, ಏಷ್ಯಾ, ಯುರೋಪ್, ಆಫ್ರಿಕಾ ಕೆಳಗಡೆ ಹಿಂಗೆ ರೆಡ್ ಸಿ ಬರೋ ಟೈಮ್. ಓಕೆ, ನೆಕ್ಸ್ಟ್ ಹೇಳಿಕೆ 1. ಹೇಳಿಕೆ 2, ಕೆಂಪು ಸಮುದ್ರದ ಮೇಲೆ ನಿಯಂತ್ರಣ ಪ್ರಾದೇಶಿಕ ಶಕ್ತಿಗಳು ಮತ್ತು ಜಾಗತಿಕ ನೌಕಾ ಕೇಂದ್ರ ಬಿಂದುವಾಗಿದೆ. ಹಾಗಾಗಿ ಇಲ್ಲಿ ಹೇಳಿಕೆ 1, ಹೇಳಿಕೆ 2 ಎರಡೂ ಕೂಡ ಸರಿ ಇದೆ. ಓಕೆ, ಇಲ್ಲಿಗೆ ನಿಮ್ಮ ಸಂಪೂರ್ಣವಾದ ಇವತ್ತಿನ ಟೆಸ್ಟ್ ಸಿರೀಸ್ 100 ಕ್ವಶನ್ ಸಮಗ್ರವಾಗಿ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. ಸುಮಾರು 5 ತಾಸು ಕ್ಲಾಸ್ ಮಾಡಿದ್ದೀನಿ. ಇದರ ಬಗ್ಗೆ ಏನಾದರೂ ಇದ್ರೆ ಡೌಟ್ ಇದ್ರೆ ಕೇಳಿ. ಓಕೆನಾ? ಇಲ್ಲಿಗೆ ಏನು ಮಾಡಬೇಕು? ಏನಾದ್ರು ಡೌಟ್ ಇದೆಯಾ? ಎನಿ ಡೌಟ್ಸ್? ಕ್ವಶನ್ಸ್ ಬಗ್ಗೆ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು, ಅಥವಾ ಏನೇ ಎಕ್ಸಾಮ್ ಬಗ್ಗೆ ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಏನೋ ಡೌಟ್ಸ್ ಇದೆಯಾ? ಇಲ್ವಾ? ಓಕೆ, ಎಷ್ಟಾಗಿದಮ್ಮ ಸ್ಕೋರು? ಎಷ್ಟಾಗಿದೆ ನಿಮ್ದು? ಎಷ್ಟಾಗಿದಮ್ಮ ಸ್ಕೋರು? ನೋಡಿ, ನಿಂದು 32, ನಿಂದು 38. ಗುಡ್. ನೆಕ್ಸ್ಟ್ ನಿಂದಮ್ಮ 46. ಗುಡ್. ಸೆಲೆಕ್ಟೆಡ್ ಆಗ್ತೀಯಾ? ನಿಮ್ದಮ್ಮ 35. ಇನ್ನೂ ಸ್ವಲ್ಪ ಓದ್ಬೇಕು. ನಿಂದು 58. ಪರವಾಗಿಲ್ಲ, ಪ್ಲಾಟ್ಫಾರ್ಮ್ ಅಲ್ಲಿ ಇದೆಯಾ? ಆಗತ್ತೆ. ನಿಮ್ದು 47. ಪರವಾಗಿಲ್ಲ ಶಿಷ್ಯ, ಆಗ್ತದೆ. ನೆಕ್ಸ್ಟ್ ನಿಮ್ದಮ್ಮ 25. ಓದ್ಬೇಕು. ಇಂಟೆಲಿಜೆಂಟ್ ಇದೆಯಾ? ಮೆಂಟಲಿಟಿ ಯಾಕೆ ರಂಗ್ ಮಾಡಿದ್ಯಾ? ಅಲ್ಲಿ 15 ಕ್ವಶನ್ಸ್ ಇದೆ. ಮೆಂಟಲಿಟಿ ಪರ್ಫೆಕ್ಟ್ ಇದೀನಿ ಸರ್ ಅಂತ ಹೇಳ್ತೀಯಾ? ಅದೇ ಸ್ಪರ್ಧಾತ್ಮಕ ಪರೀಕ್ಷೆ. ನಿನ್ನೆ ಇಂಜಿನಿಯರ್ ಬಿಟ್ಟು ಬಂದ್ಬಿಡು ಅಲ್ಲಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ 45 ಮಾರ್ಕ್ಸ್ ತಗೊಂಡ ವಿದ್ಯಾರ್ಥಿಗಳು IAS ಕ್ಲಿಯರ್ ಮಾಡಿದ್ದಾರೆ. ಯೂನಿವರ್ಸಿಟಿಯಲ್ಲಿ ಚಿನ್ನದ ಪದಕ ತಗೊಂಡವನು IAS ಪಾಸ್ ಆಗಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಯಾವುದು ಸ್ಕೋರು ಮ್ಯಾಟ್ರ್ ಡಿಗ್ರಿ ಮಾಟ್ರ್ ಎಲ್ಲ ಬರಲ್ಲ.
ಇದು ಕಾಂಪಿಟೇಟಿವ್ ಎಕ್ಸಾಮ್ ಬೇರೆ. ನೀನು ಅಲ್ಲೇ 15 ಮಾರ್ಕ್ಸ್ ತೊಗೋಬೋದು, ಗೊತ್ತಾ ನಿನಗೆ? ಮ್ಯಾಥಮೆಟಿಕ್ಸ್ ಇಂಜಿನಿಯರ್ ಕ್ಯಾಂಡಿಡೇಟ್ ಆಗಿ ನಿಮ್ದು ಎಷ್ಟು? 32. ನೀವೊಬ್ಬರು ಓದಬೇಕು, ವರ್ಕ್ ಮಾಡಬೇಕು. ನೆಕ್ಸ್ಟ್ ನೀವು ಫಸ್ಟ್ ಎಕ್ಸಾಮ್ ಬರ್ದಿದ್ರಲ್ಲ, ಚೂರು ಕನ್ಫ್ಯೂಸ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸಾಮಿಗೆ ನಿಮಗೆ ಇನ್ನು ಎಕ್ಸಾಮ್ ಅದ್ದಾಗ ಒಂದು 10 days ರೆಗ್ಯುಲರ್ ಆಗಿ ಹಿಡಿತೀನಿ ಟೆಸ್ಟ್ ಸೀರೀಸ್. ಈಗ ಸದ್ಯದಲ್ಲಿ ಫಸ್ಟ್ ಬರೋದ್ರಿಂದ ಅಷ್ಟಾಗೇ ಆಗುತ್ತೆ, ಭಯ ಪಡಬೇಡ, ಚೆನ್ನಾಗಿ ಓದು. ಸೊ ಇಂಜಿನಿಯರ್ ಕ್ಯಾಂಡಿಡೇಟ್ ಒಳ್ಳೆ ಸ್ಕೋರ್ ಮಾಡ್ಬೋದು ನೀವೆಲ್ಲ. ನೀನಪ್ಪ ಶಿಷ್ಯ ಭಾಳ ನಾವು ತಲೆ ತಿಂತ. ನಿಮ್ದು 50 ಆಗಿದೆಯಾ? ಗುಡ್, ಪರವಾಗಿಲ್ಲ, ಆಗತ್ತೆ, ವರ್ಕ್ ಮಾಡಿ. ನಿಮ್ದು 35, ನಿಮ್ದು 59, ಗುಡ್. ನಿಮ್ದು 40. ನೋಡು, ಅವನು PUC ಓದ್ತಾ ಇದ್ದಾನೆ ಹುಡುಗ, ಹೆಂಗ ಸ್ಕೋರ್ ಮಾಡಿದ್ದಾನೆ, ಈಗ ಬಂದಾನೆ ಮೊನ್ನೆ. ನಿಂದು ಅಕ್ಷಯ್? 35, ಪರವಾಗಿಲ್ಲ, ಓದ್ಬೇಕು. 53, ಗುಡ್. ನಿಮ್ದು 32, ಓದ್ಬೇಕು ಗುರುಗಳೇ. ನಿಮ್ದು ಮಾಡಿಲ್ಲ, ಮಾಡು. ನಿಮ್ದಕ್ಕ 35. ಯವ್ವ ನಮ್ಮವ್ವ ಅಂಬರೀಷನ್ ಮಾನ ಮರ್ಯಾದೆ ಉಳಿಸು, ಮಂಡ್ಯಲಿದ್ ಬಂದು. ನಿಂದ 49. ಒಡ್ರಿ ಚಪ್ಪಾಳೆ ಒಂದು. ನಮ್ಮ ಮನೋಜ್